ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಮಲ್ಟಿಪ್ಲಿಕೇಶನ್ ಚಾಪ್ಟರ್ನ ಮಾಡೋಣ. ಮಲ್ಟಿಪ್ಲಿಕೇಶನ್ ಅನ್ನೋ ಚಾಪ್ಟರ್ನ ಮಾಡೋಣ. ಮಲ್ಟಿಪ್ಲಿಕೇಶನ್ ಅಂದರೆ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್. ಅದರ ಅರ್ಥ ಏನು ಅಂತ ನೋಡೋಣ. ಒಂದು ಎಕ್ಸಾಂಪಲ್ ತಗೋಣ. ಒಂದು ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ 3 ಬಾಲ್ಸ್ ಇದ್ದಾವೆ. ಇನ್ನೊಂದು ಬ್ಯಾಗ್ ಇದೆ. ಒಟ್ಟು 3 ಬ್ಯಾಗ್ಸ್ ಇದ್ದಾವೆ. 3 ಬ್ಯಾಗ್ಸಲ್ಲಿ 4 ಅಂತ ಇಟ್ಕೊಳ್ಳೋಣ. 4 ಬಾಲ್ಸ್ ಇದ್ದಾವೆ. ಆಯಿತಾ? ಟೋಟಲ್ ಬಾಲ್ಸ್ ಎಷ್ಟು ಹೇಳಿ? ಟೋಟಲ್ ಬಾಲ್ಸ್ ಎಷ್ಟು? ಇದು ಫಸ್ಟ್ ಬ್ಯಾಗ್, ಇದು ಸೆಕೆಂಡ್ ಬ್ಯಾಗು, ಇದು ಥರ್ಡ್ ಬ್ಯಾಗು. ಫಸ್ಟ್ ಬ್ಯಾಗಲ್ಲಿ 1 2 3 4 ಬಾಲ್ಸ್ ಇದೆ. ಸೆಕೆಂಡ್ ಬ್ಯಾಗಲ್ಲೂ 4 ಬಾಲ್ಸ್ ಇದೆ. ಥರ್ಡ್ ಬ್ಯಾಗಲ್ಲೂ 4 ಬಾಲ್ಸ್ ಇದೆ. ಎಷ್ಟಾಯಿತು? 4 4 4 12 ಆಯಿತು. ಅದ್ರ ಬದಲು ನಾವು ಹೆಂಗೆ ಬರಿಬೋದು ಗೊತ್ತಾ? ಎಷ್ಟು ಬ್ಯಾಗ್ಸ್ ಇದ್ದಾವೆ? 3 ಬ್ಯಾಗ್ಸ್ ಇಂಟು ಒಂದೊಂದು ಬ್ಯಾಗಲ್ಲೂ ಎಷ್ಟು ಬಾಲ್ಸ್ ಇದ್ದಾವೆ? 4 ಬಾಲ್ಸ್. ಸೊ 3 4 ಎಷ್ಟು? 12. ಇದಕ್ಕೂ ಮುಂಚೆ ನಾನು ಹೇಳಬೇಕು, ನಿಮಗೆ ಇನ್ನು ಮುಂದೆ ಮ್ಯಾಥ್ಸ್ ಈಸಿ ಆಗಬೇಕು ಅಂದರೆ ನೀವು ಟೇಬಲ್ಸ್ ಖಂಡಿತ ಕಲೀಲೇಬೇಕು. ಜಾಸ್ತಿ ಬೇಕಾಗಿಲ್ಲ. 1 to 10 ಕಲಿತ್ರೆ ಸಾಕು. 1 to 10 ನಿಮಗೆ ಬಾಯಲ್ಲೇ ಬರಬೇಕು. ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಬರೀರಿ. ಒಂದು 2-3 ತಿಂಗಳು ಸಾಕು. ಈ ಥರ ಮಾಡಿದ್ರೆ ನಿಮಗೆ ಟೇಬಲ್ಸ್ ಬಾಯಲ್ಲೇ ಬಂದುಬಿಡುತ್ತೆ. ಬೇಕಿದ್ರೆ ನಾನಿಲ್ಲಿ ಟೇಬಲ್ಸ್ ಬರೆಯೋಣ ಅಂದರೆ ಬರೆಯೋಣ. ಬನ್ನಿ ಬರೆಯೋಣ. ಫಸ್ಟು 1 ಟೇಬಲ್ ತುಂಬ ಸುಲಭ. 1 1 1, 1 2 2, 1 3 3, 1 4 4, 1 5 5, 1 6 6, 1 7 7, 1 8 8, 1 9 9, 1 10 10. ನೆಕ್ಸ್ಟ್ 2 1 ಬರೆಯೋಣ. 2 1 ಸುಲಭ. 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20. Next 3 1 3 1 3, 3 2 6, 3 3 9, 3 4 12, 3 5 15, 3 6 18, 3 7 21, 3 8 24, 3 9 27, 3 10 30. Next 4 1 4 1 4, 4 2 8, 4 3 12, 4 4 16, 4 5 20, 4 6 24, 4 7 28, 4 8 32, 4 9 36, 4 10 40. ಈಗ ನೋಡಿ, ನಾನು ಎಷ್ಟು ಬೇಗ ಬರಿತಾ ಇದ್ದೀನಿ. ಯಾಕಂದರೆ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಚಿಕ್ಕವಳಿದ್ದಾಗಿಂದ ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಬರಿತಾ ಇದ್ದೆ. ಹೀಗೆ ನೀವು ಸ್ವಲ್ಪ ತಿಂಗಳು ಮಾಡಿ ಸಾಕು, ನಿಮಗೆ ಬಾಯಲ್ಲಿ ಬಂದುಬಿಡುತ್ತೆ. ಈ ಥರ ಬಾಯಲ್ಲಿ ಬಂದರೆ ತುಂಬ ಸುಲಭ ಆಗುತ್ತೆ. 5 1 5, 5 1 ಕೂಡ ತುಂಬ ಸುಲಭ. 5 2 10, 5 3 15, 5 4 20, 5 5 25, 5 6 30,
5 sevens are 35, 5 eights are 40, 5 nines are 45, 5 tens are 50, 6 ones are 6, 6 twos are 12, 6 threes are 18, 6 fours are 24, 6 fives are 30, 6 six are 36, 6 sevens are 42, 6 eights are 48, 6 nines are 54, 6 tens are 60, 7 ones are 7, 7 twos are 14, 7 threes are 21, 7 fours are 28, 7 fives are 35, 7 six are 42, 7 sevens are 49, 7 eights are 56, 7 nines are 63, 7 tens are 70, 8 ones are 8, 8 twos are 16, 8 threes are 24, 8 fours are 32, 8 fives are 40, 8 sixes are 48, 8 sevens are 56, 8 nines are 72, 8 eights are 60, 8 eights are 64, 8 nines are 72, 8 tens are 80, 9 ones are 9, 9 twos are 18, 9 threes are 27, 9 fours are 36, 9 fives are 45, 9 sixes are 54, 9 sevens are 56, 9 eights are 72, 9 nines are 81, 9 tens are 90. 10 ones are ತುಂಬ ಸುಲಭ. 10 ones are 10, 10 twos are 20, 10 threes are 30, 10 fours are 40, 10 fives are 50, 10 sixes are 60, 10 sevens are 70, 10 eights are 80, 10 nines are 90, 10 tens are 100. ನೀವು ಇದರಲ್ಲಿ 3 ಅಂಶನ ಗಮನಿಸಬೇಕು. ಒಂದು, ನೀವು ಯಾವುದೇ ನಂಬರ್ನ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅದೇ ನಂಬರ್ ಸಿಗತ್ತೆ. ಉದಾಹರಣೆಗೆ ನೋಡಿ, 1ಇಂದ ನೀವು ಯಾವ ನಂಬರ್ ಆದರೂ ಮಲ್ಟಿಪ್ಲೈ ಮಾಡಿ, ನಿಮಗೆ ಅದೇ ನಂಬರ್ ವಾಪಸ್ ಸಿಗುತ್ತೆ. ಇದು ಒಂದು ಪ್ರಾಪರ್ಟಿ. ಎನಿ ನಂಬರ್ multiply by 1 will give you the number. ಇನ್ನೊಂದನೇದು, 2 into 9 is equal to 9 into 2. or ಅದರ ಅರ್ಥ 2 into 9 ಒಂದೇ, 9 into 2 ಒಂದೇ. ಬೇಕಿದ್ರೆ 3 into 4 ಒಂದೇ, 4 into 3 ಅಂದ್ರೂ ಒಂದೇ. ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. 9 twos ಎಷ್ಟು? 18. ಹಾಗಿದ್ರೆ 2 nines ಎಷ್ಟು ನೋಡಿ? 2 nines ಕೂಡ 18. ಅರ್ಥ ಆಯ್ತಾ? ಬೇಕಿದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನು ನೋಡೋಣ? 4 sevens ಎಷ್ಟು ನೋಡಿ? 4 sevens 28. ಹಾಗಿದ್ರೆ 7 fours ಏನು ನೋಡಿ? 7 fours 28. ಸೊ 4 into 7 is equal to 7 into
4. 4 into 7 is nothing but 7 into 4. ಇದು ಒಂದು ಪ್ರಾಪರ್ಟಿ. ಮತ್ತೊಂದು ಪ್ರಾಪರ್ಟಿ ಏನು ಅಂದರೆ ಎನಿ ನಂಬರ್ ಮಲ್ಟಿಪ್ಲೈ ಬೈ 0 ಈಸ್ ಈಕ್ವಲ್ ಟು 0. ಹೇಗೆ ಎನಿ ನಂಬರ್ನ 1ಇಂದ ಮಲ್ಟಿಪ್ಲೈ ಆದರೆ ನಂಬರು, ಅದೇ ರೀತಿ ಯಾವುದೇ ನಂಬರ್ನ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0 ಬರುತ್ತೆ. ಇವಾಗ 4 into 3 is equal to 12 ಅಲ್ವಾ. ಇವಾಗ 4ನ ಏನಂತ ಕರಿತೀವಿ? ಮಲ್ಟಿಪ್ಲಿಕೆಂಡ್ ಅಂತ ಕರಿತೀವಿ. 3ನ ಮಲ್ಟಿಪ್ಲೈಯರ್ ಅಂತ ಕರಿತೀವಿ. ಅದೇ ರೀತಿ 12ನ ಪ್ರಾಡಕ್ಟ್ ಅಂತ ಕರಿತೀವಿ. ಹೌದಾ? ಇವಾಗ 3 + 4 7. ಈ 7ನ ಏನಂತ ಕರಿತೀವಿ ನಾವು? ಸಮ್ ಅಂತ ಕರಿತೀವಿ. 4 - 3 = 1. ಈ 1ನ ಏನಂತ ಕರಿತೀವಿ? ಡಿಫರೆನ್ಸ್ ಅಂತ ಕರಿತೀವಿ. ಅದೇ ರೀತಿ 4 3s are 12 ಬರುತ್ತೆ ಅಲ್ವಾ. ಈ 12ನ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಲೇಬೇಕು. ಫಸ್ಟ್ ಮಲ್ಟಿಪ್ಲಿಕೇಷನಲ್ಲಿ ಫಸ್ಟ್ ನಂಬರ್ನ ಮಲ್ಟಿಪ್ಲಿಕೆಂಡ್ ಅಂತ ಕರಿತೀವಿ, ಸೆಕೆಂಡ್ ನಂಬರ್ನ ಮಲ್ಟಿಪ್ಲೈಯರ್ ಅಂತ ಕರಿತೀವಿ, ಬರೋ ಆನ್ಸರ್ನ ಪ್ರಾಡಕ್ಟ್ ಅಂತ ಕರಿತೀವಿ. ಟೆಕ್ಸ್ಟ್ ಬುಕ್ ನೋಡೋಣ. ಇಲ್ಲಿದೆ ನೋಡಿ. ಇವಾಗ 6ನ ಏನಂತ ಕರಿತೀವಿ ನಾವು? ಮಲ್ಟಿಪ್ಲಿಕೆಂಡ್. 8ನ ಮಲ್ಟಿಪ್ಲೈಯರ್. 48 ಆನ್ಸರ್ನ ಪ್ರಾಡಕ್ಟ್ ಅಂತ ಕರಿತೀವಿ. ಈಗ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಇದರಲ್ಲಿ ಮಲ್ಟಿಪ್ಲಿಕೆಂಡ್ ಯಾವುದು, ಮಲ್ಟಿಪ್ಲೈಯರ್ ಯಾವುದು, ಪ್ರಾಡಕ್ಟ್ ಯಾವುದು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್. ಇದನ್ನು ನಾನು ನಿಮಗೆ ಆಗಲೇ ತೋರಿಸಿದ್ದೆ. ಇದು ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ ಬ್ಯಾಗ್ಸ್ ಇದ್ದಾವಂತೆ. ಎಷ್ಟು ಬ್ಯಾಗ್ ಇದೆ? 1 2 3 4 5 ಬ್ಯಾಗ್ಸ್ ಇದೆ. ಒಂದೊಂದು ಬ್ಯಾಗಲ್ಲೂ 1 2 3 4 5 6 ಪೆನ್ಸಿಲ್ಸ್ ಇದ್ದಾವೆ. ಒಟ್ಟು ಎಷ್ಟು ಪೆನ್ಸಿಲ್ಸ್ ಇದ್ದಾವೆ ಅಂದರೆ ನೀವೇನು ಮಾಡ್ತೀರಾ? ಈ ಬ್ಯಾಗಲ್ಲಿ 6 ಇದೆ, ಪ್ಲಸ್ ಈ ಬ್ಯಾಗಲ್ಲಿ 6 ಇದೆ, ಪ್ಲಸ್ ಈ ಬ್ಯಾಗಲ್ಲಿ 6 ಇದೆ, ಈ ಬ್ಯಾಗಲ್ಲಿ 6 ಇದೆ, ಈ ಬ್ಯಾಗಲ್ಲಿ 6 ಇದೆ ಅಂತ ಹೇಳಿ 6 6 30 ಪೆನ್ಸಿಲ್ಸ್ ಇದೆ ಅಂತ ಹೇಳ್ತೀವಿ. ಅದ್ರ ಬದಲು ಇಷ್ಟು ಸಲ 6 ಬರ್ಕೊಂಡು ಹೋಗೋದು ಬದಲು ಎಷ್ಟು ಬ್ಯಾಗ್ಸ್ ಇದ್ದಾವೆ? 1 2 3 4 5 ಬ್ಯಾಗ್ಸ್ ಇದ್ದಾವೆ. ಒಂದೊಂದು ಬ್ಯಾಗಲ್ಲೂ ಎಷ್ಟು ಪೆನ್ಸಿಲ್ಸ್ ಇದ್ದಾವೆ? 6 ಪೆನ್ಸಿಲ್ಸ್ ಇದ್ದಾವೆ. ಒಟ್ಟು ಎಷ್ಟು ಪೆನ್ಸಿಲ್ ಆಯಿತು? 5 6 ಎಷ್ಟು? 30. ನಿಮ್ಗೆ ಈ ಥರ ಲೆಕ್ಕ ಸಾಲ್ವ್ ಮಾಡಬೇಕಂದ್ರೆ ಟೇಬಲ್ಸ್ ಬರಲೇಬೇಕು ನಿಮಗೆ ಬಾಯಿಗೆ. ಅರ್ಥ ಆಯಿತಾ? ಸೊ ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್. ಈಗ ನೋಡಿ, ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ. ಅ ಬಾಕ್ಸ್ ಕಂಟೇನ್ 8 erasers. How many erasers are there in 4 such boxes? ಇನಿಷಿಯಲಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಫಿಗರ್ ಬರ್ಕೊಳ್ಳಿ, ಆವಾಗ ನಿಮಗೆ ಸುಲಭ ಆಗುತ್ತೆ. ಎಷ್ಟು ಬಾಕ್ಸಸ್ ಇದ್ದಾವೆ? 4 ಬಾಕ್ಸಸ್ ಇದ್ದಾವೆ. 1 2 3 4 ಬಾಕ್ಸಸ್ ಇದ್ದಾವೆ. ಒಂದೊಂದು ಬಾಕ್ಸಲ್ಲಿ ಎಷ್ಟು ಎರೇಸರ್ಸ್ ಇದೆ? 8 ಎರೇಸರ್ಸ್ ಇದೆ ಅಂತೆ. ಸೊ ಒಟ್ಟು ಎಷ್ಟು ಎರೇಸರ್ಸ್ ಇದೆ ಅಂದರೆ ಏನು ಬರೀತೀರಾ? ನಂಬರ್ ಆಫ್ ಬಾಕ್ಸಸ್ 4, ನಂಬರ್ ಆಫ್ ಎರೇಸರ್ಸ್ ಇನ್ ಈಚ್ ಬಾಕ್ಸ್ ಇಸ್ 8. ಸೊ ಟೋಟಲ್ ನಂಬರ್ ಆಫ್ ಎರೇಸರ್ಸ್ ಎಷ್ಟು ಬಾಕ್ಸ್ ಇದೆ? 1 2 3 4 ಇಂಟು ಒಂದೊಂದು ಬಾಕ್ಸಲ್ಲೂ ಎಷ್ಟು ಎರೇಸರ್ ಇದೆ? 8. 8 4s are 32. ಸೊ ಟೋಟಲ್ ನಂಬರ್ ಆಫ್ ಎರೇಸರ್ಸ್ ಇಸ್ 32. ಈ ರೀತಿ ನಾವು ವರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು.
ಇದೆ ನಾನು ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಅಂದರೆ ನಾನು ಹೇಳಿದ್ನಲ್ಲ, ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಮಲ್ಟಿಪ್ಲೈಯಿಂಗ್ ಬೈ 1. ಯಾವುದೇ ನಂಬರ್ನ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅದೇ ನಂಬರ್ ಬರುತ್ತೆ. ವೆನ್ ಎನಿ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 1 ದ ಪ್ರಾಡಕ್ಟ್ ಈಸ್ ದ ನಂಬರ್ ಇಟ್ ಸೆಲ್ಫ್. ಈ ಪ್ರಾಪರ್ಟಿ ನಿಮಗೆ ಗೊತ್ತಿರಬೇಕು, ತುಂಬ ಸುಲಭ. ಎನಿ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 1, ಪ್ರಾಡಕ್ಟ್ ಏನಾಗುತ್ತೆ ಇಸ್ ನಂಬರ್ ಇಟ್ ಸೆಲ್ಫ್. ಉದಾಹರಣೆಗೆ 10 ಇಂಟು 1 10, 100 ಇಂಟು 1 100, 1 ಇಂಟು 55 55, 8 ಇಂಟು 1 8. ಯಾವ 1 ಇದ್ದರೆ ಸಾಕು, ಬೇರೆ ನಂಬರ್ ಏನಿದ್ರೆ ಆನ್ಸರ್ ಅದೇ ಬರುತ್ತೆ. ಮತ್ತು ಇನ್ನೊಂದು ಪ್ರಾಪರ್ಟಿನೂ ನಾನು ನಿಮ್ಗೆ ಹೇಳಿದ್ದೆ, ನಂಬರು ಎಷ್ಟೇ ದೊಡ್ಡ ನಂಬರ್ ಆಗಲಿ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0 ಬರುತ್ತೆ. ಇದನ್ನು ಸೆಕೆಂಡ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಬೈ 0. ನೆಕ್ಸ್ಟು ಆರ್ಡರ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಅಂದರೆ ಏನು? 2 ಇಂಟು 3 ಈಸ್ ಈಕ್ವಲ್ ಟು 3 ಇಂಟು 2. ಈ ಆರ್ಡರ್ ಇದೆಯಲ್ಲ, ಆರ್ಡರು ಮ್ಯಾಟರ್ ಆಗಲ್ಲ. 2 ಇಂಟು 3ನೂ ಒಂದೇ, 3 ಇಂಟು 2ನೂ ಒಂದೇ. ಇವಾಗ ಇದನ್ನು ಸಾಲ್ವ್ ಮಾಡೋಣ. ಎಷ್ಟಿದೆ ಈ ಥರ? 1 2 3 4 ಇದೆ. ಸಾರಿ, ಇಲ್ಲಿ ಈಕ್ವಲ್ಸ್ ಇದೆ, ನಾನು ಗಮನಿಸಲಿಲ್ಲ. ಸೊ ಎಷ್ಟು 9 ಇದೆ? 1 2 3 9s ಇದೆ. ಸೊ 9 ಇಂಟು 3. ಈಗ ಇವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಬಾಕ್ಸ್ಗೆ ಆನ್ಸರ್ ಅವರೇ ಫಿಲ್ಲಪ್ ಮಾಡಿದ್ದಾರೆ. 9 3s 27. ಈಗ ಎಷ್ಟಿದೆ? 1 2 3 4 5 6 7 8 ಇದೆ. ಸೊ ಏನು ಬರುತ್ತೆ? 8 ಇಂಟು ಈಚ್ ಒನ್ನಲ್ಲಿ 3 24. ಈಗ 1 2 3 4 ಇದೆ. 4 ಟೈಮ್ಸ್ ಏನು? 5 20. ಈಗ 1 2 3 4 5 ಟೈಮ್ಸ್ ಏನು? 6 30. ಆ ರೀತಿ ನಾವು ಬರ್ಕೊಂಡು ಹೋಗಬೇಕು. ಈಗ ಮಲ್ಟಿಪ್ಲಿಕೇಶನ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಈಗ ರೈಟ್ ರಿಪೀಟೆಡ್ ಫಾರ್ಮ್ ಆಫ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಫಾರ್ ಈಚ್ ಸೆಟ್. ಅಂದರೆ ಹೇಗೆ ಬರೆಯೋದು? ಇಲ್ಲಿ ಎಷ್ಟು ಸ್ಟಾರ್ಸ್ ಇದೆ ಟೋಟಲ್ ಅಂದರೆ ನೀವು ಹೆಂಗೆ ಕೌಂಟ್ ಮಾಡ್ತೀರಾ? ಇದು ಒಂದು ಸೆಟ್ಟು, ಇದು ಒಂದು ಸೆಟ್ಟು. ಸೊ ಈ ಸೆಟ್ಟಲ್ಲಿ 3 + 3 = 6 ಅಂತ ಬರೀತೀರ. ಅದೇ ಮಲ್ಟಿಪ್ಲಿಕೇಶನ್ ಅಂದರೆ ಎಷ್ಟು ಸೆಟ್ಸ್ ಇದೆ? 2. ಈ ಸೆಟ್ಟಲ್ಲಿ ಎಷ್ಟು ಸ್ಟಾರ್ಸ್ ಇದೆ? 1 2 3. 2 ಇಂಟು 3 = 6. ಈ ಥರ ಬರೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನೋಡೋಣ ಎಷ್ಟು ಸೆಟ್ ಇದೆ. ಇದು 1, ಇದು 2. ಈಗ ಫಸ್ಟ್ 1 2 3 4 5 6 7 ಇದೆ. ಸೊ 7 + 7 = 14. ಮಲ್ಟಿಪ್ಲಿಕೇಶನಲ್ಲಿ ಮಾಡಬೇಕಂದ್ರೆ ಎಷ್ಟು ಸೆಟ್ಸ್ ಇದೆ? 2 ಸೆಟ್. ಈಚ್ ಸೆಟ್ಟಲ್ಲಿ ಎಷ್ಟು ಟ್ರಯಾಂಗಲ್ಸ್ ಇದ್ದಾವೆ? 7. 2 = 14. ಈಗ ಎಷ್ಟು ಸೆಟ್ ಇದೆ? 1 2 3 3. ಈಚಲ್ಲಿ ಎಷ್ಟಿದೆ? 1 2 3 4 5 ಕ್ಯಾಂಡಲ್ಸ್. ಸೊ 3 5 = 15. ಅಥವಾ 5 ಇದೆ ಅಲ್ವಾ? 5 + 5 + 5 = 15. ಮತ್ತೊಂದು 1 2 3 4 4 ಇಂಟು ಎಷ್ಟಿದೆ? 1 2 3 4 4 = 16. ಅಥವಾ ಇಲ್ಲಿ ಎಷ್ಟಿದೆ? 4 ಇದೆ. 4 + 4 + 4 + 4 = 16. ಫಸ್ಟು ಮಲ್ಟಿಪ್ಲಿಕೇಶನಲ್ಲಿ ಏನು ಮಾಡ್ತೀವಿ? ಎಷ್ಟು ಸೆಟ್ಸ್ ಇದೆ ಅಂತ ಕಂಡುಹಿಡಿತೀವಿ. 1 2 3 4 ಇದ್ದಾವೆ. ಒಂದೊಂದರಲ್ಲಿ ಎಷ್ಟಿದೆ ಅನ್ನೋದು ನೆಕ್ಸ್ಟ್ ನಂಬರ್.
ಈ ರೀತಿ ಬರ್ತೀವಿ. ಈಗ ಕಂಪ್ಲೀಟ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್. ಪ್ರಾಪರ್ಟೀಸ್ ಏನೇನು? ಫಸ್ಟ್ ಪ್ರಾಪರ್ಟಿ ಏನು? ಯಾವುದೇ ನಂಬರ್ನ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಅದೇ ನಂಬರ್ ಬರುತ್ತೆ. ಇದು ಫಸ್ಟ್. ಸೆಕೆಂಡ್ ಪ್ರಾಪರ್ಟಿ ಏನು? ಯಾವುದೇ ನಂಬರ್ನ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0. ಥರ್ಡ್ ಪ್ರಾಪರ್ಟಿ ಏನು? ಯಾವುದೇ ಆರ್ಡರು ಮ್ಯಾಟರ್ ಆಗಲ್ಲ. 2 ಇಂಟು 3 ಒಂದೇ, 3 ಇಂಟು 2 ಒಂದೇ. ಅಥವಾ ನೀವು ಎಕ್ಸ್ ಆ್ಯಂಡ್ ವೈ ವೇರಿಯೇಬಲ್ಸ್ ಥರನೂ ಬರ್ಕೋಬೋದು. ಎಕ್ಸ್ ಇಂಟು ವೈಯು ಒಂದೇ, ವೈ ಇಂಟು ಎಕ್ಸ್ ಕೂಡ ಒಂದೇ ಅಂತ. ಇವಾಗ ಹೇಳಿ, 75ನ ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ 75 ಅಂತ ಆನ್ಸರ್ ಬರುತ್ತೆ? 1. ಮತ್ತು ಯಾವುದೇ ನಂಬರ್ನ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 0. 37 ಇಂಟು 42 ಈಸ್ ಈಕ್ವಲ್ ಟು 42 ಇಂಟು ಏನು? 37. ಯಾಕೆ ಹೇಳಿ? ಆರ್ಡರ್ ಮ್ಯಾಟರ್ ಆಗಲ್ಲ ಅದಕ್ಕೆ. ಮತ್ತು ಯಾವುದೇ ನಂಬರ್ನ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ? ಅದೇ ನಂಬರ್ ಬರುತ್ತೆ. ಈಗ 15 ಇಂಟು ಡ್ಯಾಶ್ ಈಸ್ ಈಕ್ವಲ್ ಟು 20 ಇಂಟು 15 ಅಂದರೆ 20. ಆರ್ಡರು ಮ್ಯಾಟರ್ ಆಗಲ್ಲ. ಈಗ ಒಂದು ನಂಬರ್ ಕೊಟ್ಟಿದ್ದಾರೆ, ಏನರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0 ಬರುತ್ತೆ? ಇಲ್ಲಿ ನೋಡಿ, 0. ಈ ಪ್ರಾಪರ್ಟೀಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ತುಂಬ ಸ್ವಲ್ಪ. ಯಾವುದೇ ನಂಬರ್ ತೊಗೊಳ್ಳಿ, ಅದನ್ನು 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರ್ ಆನ್ಸರ್ ಬರುತ್ತೆ. ಯಾವುದೇ ನಂಬರ್ ತೊಗೊಳ್ಳಿ, ಅದನ್ನು 0ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಅಂತ ಆನ್ಸರ್ ಬರುತ್ತೆ. ಎಕ್ಸ್ ಇಂಟು ವೈ ಒಂದೇ, ವೈ ಇಂಟು ಎಕ್ಸು ಒಂದೇ. ಆರ್ಡರ್ ಮ್ಯಾಟರ್ ಆಗೋದಿಲ್ಲ. ಈಗ ನಾನು ಆವಾಗಲೇ ಹೇಳಿದೆ, ಮಲ್ಟಿಪ್ಲಿಕೇಶನ್ ಬೈ 10 ತುಂಬ ಸುಲಭ. ಈಗ 9 ಇಂಟು 10 ಏನು? 90. 12 ಇಂಟು 10 ಏನು ಅಂದರೆ ಆವಾಗ 12. ಆಮೇಲೆ ಎಷ್ಟು 0 ಇದ್ದರೆ ಅಷ್ಟು 0 ಬರಿತೀವಿ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ. 5 ಇಂಟು 100 ಏನು ಅಂತ ಹೇಳಿದ್ರೆ 5ಗೆ 5 ಬರೀರಿ. ಆಮೇಲೆ ಎಷ್ಟು ಝೀರೋಸ್ ಇದೆ ಕೌಂಟ್ ಮಾಡಿ, 1 2. ಸೊ ಇದ್ರ ಪಕ್ಕ 2 ಝೀರೋಸ್ ಹಾಕಿ. ಫಾರ್ ಎಕ್ಸಾಂಪಲ್ 5 ಇಂಟು 1000 ಮಾಡಿ. 5 ಜಾಗದಲ್ಲಿ 5 ಬರೀರಿ. ಆಮೇಲೆ ಎಷ್ಟು ಝೀರೋಸ್ ಇದೆ ಕೌಂಟ್ ಮಾಡಿ, 1 2 3. ಅದಕ್ಕೆ 5 ಪಕ್ಕ 1 2 3 ಝೀರೋಸ್ ಹಾಕಿ. ಮತ್ತೊಂದು ಎಕ್ಸಾಂಪಲ್ ನೋಡೋಣ. 32 ಇಂಟು 100. 32 ಜಾಗದಲ್ಲಿ 32 ಬರೀರಿ. ಆಮೇಲೆ ಇಲ್ಲಿ ಎಷ್ಟು ಝೀರೋಸ್ ಇದೆ ಕೌಂಟ್ ಮಾಡಿ, 1 2. ಇದ್ರ ಪಕ್ಕ 2 ಝೀರೋ ಹಾಕಿ. ಹೀಗೆ ಮಾಡೋದು. ಇನ್ನೊಂದು ನೋಡೋಣ. 5 ಇಂಟು 400 ನೋಡೋಣ. ಈಗ ಇದನ್ನು ನಾವು ಯಾವ ರೀತಿ ಬರ್ಕೋಬೋದು? ಈಗ ನಾವು ಈ ಕೌಂಟ್ ಝೀರೋ ಮಾಡ್ತೀವಲ್ಲ, ಆ ಮೆಥಡ್ನ ಯೂಸ್ ಮಾಡಬೇಕಂದ್ರೆ 10 ಆದರೂ ಇರಬೇಕು, 100 ಆದರೂ ಇರಬೇಕು, 1000 ಆದರೂ ಇರ್ಬೋದು. 1 ಫಾಲೋಡ್ ಬೈ 0 ನಂಬರ್ ಇರಬೇಕು. ಅಂದರೆ 1 ಆದಮೇಲೆ ನಂಬರ್ಸ್ ಇರಬೇಕು. ಬೇರೆ ಯಾವ ನಂಬರ್ಸ್ ಇದ್ದರೂ ನಾವು ಈ ಮೆಥಡ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಏನಿದೆ, 400 ಇದೆ, ನಮಗೆ 1 ಬೇಕು. ಅದಕ್ಕೆ ಏನಂತ ಬರ್ಕೊಳ್ಳೋಣ? ಇದನ್ನು 400ನ ಏನಂತ ಬರಿಬೋದು ಹೇಳಿ? 4 ಇಂಟು 100 ಅಂತ ಬರಿಬೋದಾ? ಆಮೇಲೆ 5 4 ಏನು? 20 ಇಂಟು 100. ಇವಾಗ ನಮಗೆ ಫಾರ್ಮ್ಯಾಟ್ ಕರೆಕ್ಟಾಗಿ ಸಿಕ್ತು. ಏನು ಬರಿತೀವಿ? ಇಲ್ಲಿ ಏನಿದ್ರೆ ಅದನ್ನು ಹಾಗೇ ಬರೀರಿ. ಆಮೇಲೆ ನಂಬರ್ ಆಫ್ ಝೀರೋಸ್ ಕೌಂಟ್ ಮಾಡಿ. ಎಷ್ಟಿದೆ? 2. ಸೊ 2 ಝೀರೋಸ್ ಹಾಕಿ. ಸೊ 2000 ಆನ್ಸರು. ಮತ್ತೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. 30 ಇಂಟು 40 ಇದೆ ಅಂತ ಇಟ್ಕೊಳ್ಳಿ. ಇವಾಗ 30ನ ಏನಂತ ಬರಿಬೋದು? ನಮಗೇನು ಫಾರ್ಮೆಟ್ ಬೇಕು ಹೇಳಿ? ಯಾವುದೋ ಒಂದು ನಂಬರು ಮಲ್ಟಿಪ್ಲೈಡ್ ಬೈ 1 ಆದಮೇಲೆ ಎಷ್ಟಾದರೂ ಝೀರೋಸ್ ಇರ್ಬೋದು. ಅವಾಗ ನಾವೇನು ಮಾಡ್ತೀವಿ? ಡೈರೆಕ್ಟಾಗಿ ನಂಬರ್ ಬರೆದು ಎಷ್ಟು ಝೀರೋಸ್ ಇದೆ ಅಂತ ಕೌಂಟ್ ಮಾಡಿ ಅಷ್ಟು ಝೀರೋಸ್ನ ಪಕ್ಕಕ್ಕೆ ಹಾಕ್ತೀವಿ. ಇವಾಗ ನಮ್ಗೆ ಆ ಫಾರ್ಮೆಟ್ ಬೇಕು ಅಂದರೆ ನಾವೇನು ಮಾಡಬೇಕು? 13 ಏನಂತ ಬರಿಬೋದು? 3 ಇಂಟು 10 ಅಂತ ಬರಿಬೋದು. ಇನ್ನೊಂದು ಎಕ್ಸಾಂಪಲ್ ತೊಗೋಣ. 3 ಇಂಟು 40 ತೊಗೋಣ. ಸೊ 3 ಇಂಟು 40. 3 ಇಂಟು 4ನ ಏನಂತ ಬರ್ಕೋಬೋದು ನಾವು? 4 ಇಂಟು 10 ಅಂತ ಬರಿಬೋದು. ಈಗ 3 4 ಏನು? 12 ಇಂಟು 10. ಇವಾಗ ಏನು? 12 ಜಾಗದಲ್ಲಿ 12 ಬರೀರಿ.
ಅದ್ರ ಪಕ್ಕ ಎಷ್ಟು ಝೀರೋಸ್ ಇದೆ ನೋಡಿ, ಒಂದೇ ಅಲ್ವಾ. ಸೊ 1. ಸೊ ಇದು ಆನ್ಸರ್. ಅರ್ಥ ಆಯ್ತಲ್ವಾ? ಈಗ ನೋಡೋಣ. 9 × 9000ಗೆ ಏನು ಬರೀಬೇಕು ಹೇಳಿ. ಫಸ್ಟ್ 9 ಬರೀರಿ. ಎಷ್ಟು ಝೀರೋಸ್ ಇದೆ? 1 2 3. ಸೊ 3 ಝೀರೋಸ್ ಪಕ್ಕಕ್ಕೆ ಹಾಕಿ. 9000 ಆನ್ಸರ್ ಅಷ್ಟೆ. ಈಗ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಇದೆ, ಇದನ್ನು ಸಾಲ್ವ್ ಮಾಡೋಣ. 8 × 10 80, ಇದು ಡೈರೆಕ್ಟ್ ಇದೆ. ನೆಕ್ಸ್ಟ್ 3 × 200. ನೀವೇ ಹೇಳಿ ಹೆಂಗೆ ಮಾಡೋದು? 3 × 200. ಇವಾಗ ನಮಗೆ ಏನು ಮಾಡಬೇಕು? 3 ಇಂಟು ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. 2 × 100 ಅಂತ ಬರೀಬೇಕು. ಯಾಕೆ ಸ್ಪ್ಲಿಟ್ ಮಾಡ್ಕೋತಾ ಇದ್ದೀವಿ? ಯಾಕಂದರೆ ನಮಗೆ 100 10 1000 ಆ ಥರ ನಂಬರ್ಸ್ ಬೇಕು. ಇವಾಗ 3 2s ಏನು? 6 × 100 ಏನಾಗುತ್ತೆ? 6 ಜಾಗದಲ್ಲಿ 6 ಬರೀರಿ. ಎಷ್ಟು ಝೀರೋಸ್ ಇದೆ? 1 2 600 ಆನ್ಸರ್ ನೋಡಿ, 600. ನೆಕ್ಸ್ಟ್ 2 × 4000. 2 × 4000 ನಮಗೆ 10 100 1000 ಬೇಕು ಅಲ್ವಾ, ಅದಕ್ಕೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ. 4000ನ 4 × 1000 ಅಂತ ಬರ್ಕೊಳ್ಳೋಣ. ಈಗ 4 2s 8 × 1000. ಏನು ಮಾಡೋದು? 8 ಜಾಗದಲ್ಲಿ 8 ಬರೀರಿ. ಎಷ್ಟು ಝೀರೋಸ್ ಇದೆ? 1 2 3 1 2 3 8000. 8000 ಆನ್ಸರ್ ಆಯಿತು. ಮತ್ತು 40 × 10 ಹೇಗೆ ಬರಿಬೋದು ಹೇಳಿ? 40 × 10ನ ಇದನ್ನು 4 × 10 ಅಂತ ಬರಿಬೋದು. ಇದು 10 ಜಾಗದಲ್ಲಿ 10 ಇದ್ದೇ ಇರುತ್ತೆ. ಸೊ ಈಗ 4ಗೆ 4 ಬರೀರಿ. ಆಮೇಲೆ ಎಷ್ಟು ಝೀರೋಸ್ ಇದೆ? 1 2. ಸೊ 1 2 400 ಆನ್ಸರ್ ಆಗುತ್ತೆ. 60 × 30. 60 × 30. ಈಗ 60ನ 6 × 10 ಅಂತ ಬರಿಬೋದು. 30ನ 3 × 10 ಅಂತ ಬರಿಬೋದು. ಈಗ 6 3s ಏನು? 18. ಎಷ್ಟು ಝೀರೋಸ್ ಇದೆ ಕೌಂಟ್ ಮಾಡಿ? 1 2 2 ಝೀರೋಸ್. 1800 ಆನ್ಸರ್. ಗೊತ್ತಾಯ್ತಲ್ಲ, ತುಂಬ ಸುಲಭ ಇದೆ. ನೆಕ್ಸ್ಟ್ ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನಾನು ಹೇಳಿದ ಮೆಥಡ್ ಥರಾನೇ ಮಾಡಿ. ಈಗ a lorry can carry 142 bags of onion. What is the total number of onion bags that 12 lorries can carry? ಇವಾಗ ನೋಡೋಣ. ಒಂದು ಲಾರಿನಲ್ಲಿ 142 ಬ್ಯಾಗ್ಸ್ ಇಡ್ಬೋದಂತೆ, ಬ್ಯಾಗ್ಸ್ ಆಫ್ ಅನಿಯನ್ಸ್. ಹಾಗಾದರೆ 12 ಲಾರೀಸಲ್ಲಿ ಎಷ್ಟು ಇಡ್ಬೋದು? ನೀವೇ ಹೇಳಿ. ಒಂದು ಲಾರಿನಲ್ಲಿ 142 ಇಡ್ಬೋದಂದರೆ 12 ಲಾರೀಸಲ್ಲಿ ಎಷ್ಟು ಇಡ್ಬೋದು? ಇನ್ನೂ ಜಾಸ್ತಿ ಇಡ್ಬೋದು ಅಲ್ವಾ? ಮಲ್ಟಿಪ್ಲೈ ಮಾಡಬೇಕು ನಾವು. 12 × 142 ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಅವರು ಹೇಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ಕಡೆ ತೋರಿಸ್ತೀನಿ. 142 × 12ನ ಅವ್ರು ಹೇಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ಅಂದರೆ, 142 ಇಂಟು ಇದನ್ನು ಅವರು ಈಸಿ ಮಾಡ್ಕೊಳ್ಳೋಕ್ಕೆ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಏನು ಅಂತ? 100 + 12. ಈ ಥರ ನೀವು ಬ್ರ್ಯಾಕೆಟ್ಸ್ ಹಾಕೋದು ಕಲೀರಿ, ಆವಾಗ ನಿಮಗೆ ಕಷ್ಟ ಆಗೋದಲ್ಲ. ಬ್ರ್ಯಾಕೆಟ್ಸ್ ಹಾಕಲೇಬೇಕು. ಇವಾಗ ಇದನ್ನು ಹೆಂಗೆ ಮಾಡ್ತಾರೆ? 142 ಇಂಟು ಇಲ್ಲೇನಿದೆ 100, ಆಮೇಲೆ ಪ್ಲಸ್ ಇದೆ ತಾನೇ, ಪ್ಲಸ್ ಬರಿ, ಮತ್ತು ಬ್ರ್ಯಾಕೆಟ್ ಹಾಕಿ. 142 ಸಾರಿ, ಇಲ್ಲೊಂದು ಸಣ್ಣ ತಪ್ಪಾಗಿದೆ. ಇದು 10 + 2 ಅಲ್ವಾ? 10 + 2
ಆಯಿತಾ. 12ನ ಏನಂತ ಬರ್ಕೊಂಡಿದ್ದೀನಿ ನಾನು, 10+2 ಅಂತ ಬರ್ಕೊಂಡಿದ್ದೀನಿ. ಈಗ 142ಗೆ 142 ಬರೀರಿ. ಮಲ್ಟಿಪ್ಲಿಕೇಶನ್ ಏನಿದು 10. ಇದಿಷ್ಟಕ್ಕೂ ಒಂದು ಬ್ರ್ಯಾಕೆಟ್ ಹಾಕಿ, ಪ್ಲಸ್ಗೆ ಪ್ಲಸ್ ಬರೀರಿ. ಆಮೇಲೆ 142 ಇಂಟು ಏನಿದೆ 2. ಇವಾಗ ಮಾಡಿ 142 ಇಂಟು 10 ಏನಾಯಿತು, 142ಗೆ 142 ಬರೀರಿ. ಎಷ್ಟು ಝೀರೋಸ್ ಇದೆ ಅಷ್ಟು ಝೀರೋಸ್ ಪಕ್ಕ ಬರೀರಿ, ಪ್ಲಸ್ಗೆ ಪ್ಲಸ್. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿ ಪಕ್ಕದಲ್ಲಿ ಮಾಡೋಣ. 142 ಇಂಟು 2, 2 2s 4, 2 4s 8, 2 1s 2, 284 ಈಕ್ವಲ್ಸ್ ಹಾಕಬೇಕು. ಈಗ ಈಕ್ವಲ್ಸ್ ಏನಾಯಿತು, 1420ಗೆ 284 ಆ್ಯಡ್ ಮಾಡೋಣ. 0 + 4 4, 8 + 2 10, 1 ಕ್ಯಾರಿ ಇಲ್ಲಿ ಕೊಡ್ತೀನಿ, 0 ಇಲ್ಲಿ ಹಾಕ್ತೀನಿ. 4 5 6 7, 1ಗೆ 1, 1704 kgs ತೊಗೊಂಡು ಹೋಗ್ಬೋದು 12 ಲಾರಿಗಳು. ಏನು ಆನ್ಸರ್ ಬಂದಿದೆ, 1704. ಈಗ ಮತ್ತೊಂದು, ದೇರ್ ಆರ್ 24 ಪೆನ್ಸ್ ಇನ್ 1 ಪ್ಯಾಕೆಟ್. 1 ಪ್ಯಾಕೆಟಲ್ಲಿ ಎಷ್ಟಿದೆ, 24. ಆ ಥರ 100 ಪ್ಯಾಕೆಟ್ಸ್ ಇದೆ ಅಂತೆ. ಈಗ ನೋಡಿ, 1 ಪ್ಯಾಕೆಟಲ್ಲಿ 24 ಪೆನ್ಸ್ ಇದೆ ಅಂದರೆ 100 ಪ್ಯಾಕೆಟ್ಸಲ್ಲಿ ಎಷ್ಟಿರುತ್ತೆ, ಜಾಸ್ತಿ ಇರುತ್ತಾ ಕಡಿಮೆ ಪ್ಯಾಕೆಟ್ಸ್ ಇರುತ್ತಾ, ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕೆ ಜಾಸ್ತಿ. 100 ಇಂಟು 24 ಏನು ಮಾಡ್ತೀವಿ, 24ಗೆ 24 ಬರುತ್ತೀವಿ. ಎಷ್ಟು ಝೀರೋಸ್ ಇದೆ ಕೌಂಟ್ ಮಾಡಿ, 2. ಸೊ 2400 ಪೆನ್ಸ್ ಇರ್ತವೆ ಟೋಟಲ್ ಪೆನ್ಸ್. ಓಕೆನಾ. ನೆಕ್ಸ್ಟ್ ಇಲ್ಲಿ 1 ಡಿಜಿಟ್ ಮಲ್ಟಿಪ್ಲಿಕೇಶನ್ ಹೇಳಿದ್ದಾರೆ. ಇದನ್ನು ನೀವು ಸುಲಭವಾಗಿ ಮಾಡ್ಬೋದು. 4 1s 4, 4 3s 12, 3 0s 0, 3 5s 15. ಆದರೆ ಡಬಲ್ ಡಿಜಿಟ್ ಇರಬೇಕಾದ್ರೆ ನಾವು ಸ್ಪ್ಲಿಟ್ ಮಾಡ್ಕೊಂಡು, ಇದು ಸುಲಭನೇ. ಇದನ್ನೇನಂತ ಬರ್ಕೊಳ್ಳೋದು ಹೇಳಿ, 210 ಇಂಟು 40ನ ನಾನು 21 ಇಂಟು 10 ಇಂಟು 4 ಇಂಟು 10 ಅಂತ ಬರ್ಕೊತೀನಿ. 210ನ 21 ಇಂಟು 10 ಅಂತ ಬರ್ಕೊತೀನಿ. 40ನ 4 ಇಂಟು 10 ಬರ್ಕೊತೀನಿ. ಇವಾಗ 21 ಇಂಟು 4 ಏನಾಯಿತು, 21 ಇಂಟು 4, 4 1s 4, 4 2s 8, 84. ಎಷ್ಟು ಝೀರೋಸ್ ಇದೆ ಕೌಂಟ್ ಮಾಡಿ, 1 2 2 ಝೀರೋಸ್. ಇದು ಆನ್ಸರ್ ಆಗುತ್ತೆ. ಈಗ 52 ಇಂಟು 22 ಮಾಡೋಣ. 52 ಇಂಟು 22 ಈಗ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಇನ್ನೊಂದು ಮೆಥಡು ಇದೆ. ಜನರಲಿ ನಾವು ಅದೇ ಮೆಥಡನ್ನ ಯೂಸ್ ಮಾಡೋದು. ಇಲ್ಲಿ ಏನು ಮಾಡಿದ್ವಿ ಹೇಳಿ, ನಾವು ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಲ್ವಾ. ಪ್ರೀವಿಯಸ್ ಲೆಕ್ಕ ಇಲ್ಲಿ ಇಲ್ಲಿ ನಾವು ಏನು ಮಾಡ್ಕೊಂಡ್ವಿ ಹೇಳಿ, ಸ್ಪ್ಲಿಟ್ ಮಾಡಿದ್ವಿ. 12 ಇಂಟು 142 ಇದ್ದರೆ 142 ಇಂಟು 12ನ 10 + 2 ಅಂತ ಸ್ಪ್ಲಿಟ್ ಮಾಡಿಕೊಂಡು ಮಾಡಿದ್ವಿ. ಆದರೆ ಈ ಥರ ಮಾಡೋಕ್ಕಿಂತ ಇನ್ನೊಂದು ಮೆಥಡ್ ಇದೆ, ಅದನ್ನೇ ನಾವು ಜನರಲಿ ಯೂಸ್ ಮಾಡೋದು. ಈ ಮೆಥಡು ನೀವು ತಿಳ್ಕೊಂಡಿರಿ, ನಿಮಗೆ ಗೊತ್ತಿರಬೇಕು ಈ ಥರನೂ ಮಾಡ್ಬೋದು ಅಂತ. ಆದರೆ ಡೈರೆಕ್ಟಾಗಿ ಮಾಡೋ ಮೆಥಡ್ ಇನ್ನೊಂದಿದೆ, ನಾವು ಯಾವಾಗಲೂ ಅದೇ ಮೆಥಡನ್ನ ಯೂಸ್ ಮಾಡ್ತೀವಿ. ಆ ಮೆಥಡನ್ನ ನಾನು ತೋರಿಸ್ತೀನಿ. ಅದನ್ನೇ ಮಾಡೋಣ. 142 ಇಂಟು 12 ಅಂತ ಕೊಟ್ಟರೆ, ಫಸ್ಟು ದೊಡ್ಡ ನಂಬರ್ನ ಈ ಕಡೆ ಬರ್ಕೊಳ್ಳಿ, ಚಿಕ್ಕ ನಂಬರ್ನ ರೈಟ್ ಸೈಡಲ್ಲಿ ಬರ್ಕೊಳ್ಳಿ. ಅದು ಫಸ್ಟ್ ಪಾಯಿಂಟ್. ಆಮೇಲೆ 142 ಇಂಟು 12 ಅಂತ ಹೀಗೆ ಬರೀರಿ. ಫಸ್ಟು ನಾವು ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು. ಫಸ್ಟ್ ನಾವು ಯೂನಿಟ್ಸ್ ಪ್ಲೇಸಲ್ಲಿರೋ ನಂಬರ್ನ
ಇದರಿಂದ ಮಲ್ಟಿಪ್ಲೈ ಮಾಡೋಣ. ಏನು ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 2 ಇದೆ. 2 2s ಏನು? 4. 2 4s ಏನು? 8. 2 1s ಏನು? 2. ಆಮೇಲೆ ಒಂದು ಎಕ್ಸ್ ಮಾರ್ಕ್ ಹಾಕ್ಕೋಬೇಕು. ಎಕ್ಸ್ ಮಾರ್ಕ್ ಆದರೂ ಹಾಕ್ಕೊಳ್ಳಿ, ಇಲ್ಲ 0 ಆದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಜನರಲಿ 0 ಹಾಕ್ತೀನಿ. 0 ಹಾಕ್ಕೊಳ್ಳಿ. ನೆಕ್ಸ್ಟು ಟೆನ್ಸ್ ಪ್ಲೇಸಲ್ಲಿ ಏನು ನಂಬರ್ ಇದೆ? 1. ಅದನ್ನು ನಂಬರಿಂದ ಮಲ್ಟಿಪ್ಲೈ ಮಾಡಿ. 1ಇಂದ 2 2. 1 4s 4. 1 1s 1. ಆಮೇಲೆ ಇವೆರಡನ್ನೂ ಆ್ಯಡ್ ಮಾಡಿ. 4 + 0 4. 8 + 2 10. 0 ಇಲ್ಲಿ ಬರಿತೀನಿ, ಕ್ಯಾರಿ ಇಲ್ಲಿ, ಈ ರೀತಿ 10 ಅಂತ ಬರ್ಕೊತೀನಿ. 4 5 6 7 1. ಸೊ 1704. ನಮ್ಗೆ ಈ ಮೆಥಡಲ್ಲೂ ಅದೇ ಆನ್ಸರ್ ಬಂತು. ನಾವು ಜನರಲಿ ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ಇದೇ ಮೆಥಡನ್ನ ಯೂಸ್ ಮಾಡಬೇಕು. ಸ್ಪ್ಲಿಟ್ ಮಾಡೋದೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಈ ಥರನೇ ಮಾಡೋದು ಕಲಿಬೇಕು. ಆದರೆ ಆ ಮೆಥಡು ನಿಮಗೆ ಗೊತ್ತಿರಲಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ, ಇಲ್ಲ ಬೇರೆ ಎಕ್ಸಾಂಪಲ್ ತೊಗೊಂಡು ಹಾಗೆ ಹೇಳ್ತೀನಿ. 55 × 22. 55 × 22. ಇಲ್ಲಿ ಎರಡೂ 2 ಡಿಜಿಟ್ ನಂಬರೇ, ಅದಕ್ಕೆ ಯಾವುದು ಈ ಕಡೆ ಇದ್ದರೂ ಪರವಾಗಿಲ್ಲ. ಇವಾಗ ಏನು? ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು. ಫಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿರೋ ನಂಬರ್ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಹೇಳಿ, ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 2. 2 5s ಏನು? 10. 1 ಇಲ್ಲಿ, 0 ಇಲ್ಲಿ ಕೊಡಬೇಕು. ಕ್ಯಾರಿ. ಇದು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. 2 5s 10 ಮಾಡಿದಾಗ ನಿಮ್ಗೆ ಗೊತ್ತು. ಅಡಿಷನಲ್ಲು ಹೀಗೆ ಡಬಲ್ ಡಿಜಿಟ್ ನಂಬರ್ ಬಂದರೆ ನಾವು ಬರೆಯೋ ಹಾಗಿಲ್ಲ. ಸೊ ಪಕ್ಕಕ್ಕೆ ನಾವು ಕ್ಯಾರಿ ಕೊಡಬೇಕು. ಅದನ್ನೇ ನಾನು ಇಲ್ಲೂ ಮಾಡ್ತಾ ಇರೋದು. 2 5s ಏನು? 10. ಅದ್ರ ಜೊತೆಗೆ ಕ್ಯಾರಿನೂ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 10 + 1 11. ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನು 0 ಬರ್ಕೋಬೇಕು. ಆಮೇಲೆ ಈ ಕ್ಯಾರಿ ಅಳಿಸ್ಬಿಡಿ. ಈ ಕ್ಯಾರಿ ಇದ್ದಿದ್ದು ನಮಗೆ ಯೂನಿಟ್ಸ್ ಪ್ಲೇಸ್ಗೆ, ನೆಕ್ಸ್ಟ್ ಟೆನ್ಸ್ ಪ್ಲೇಸ್ಗೆ ಮತ್ತೆ ಫ್ರೆಶ್ ಆಗಿ ಮಾಡಬೇಕು ನಾವು. ಇವಾಗ ಹೇಳಿ, 2 5s ಏನಾಯಿತು? 10. 1 ಕ್ಯಾರಿ ಇಲ್ಲಿ ಡಿಜಿಟ್. ನೆಕ್ಸ್ಟ್ 2 5s ಏನು? 10. 10ಗೆ ಕ್ಯಾರಿ ಆ್ಯಡ್ ಮಾಡಿದ್ರೆ 11. ಇವಾಗ ಏನು ಮಾಡಬೇಕು? ಇವೆರಡು ಡಿಜಿಟ್ನ ಆ್ಯಡ್ ಮಾಡಬೇಕು. 0 0 0 ಬಂತು, 1 0 1 ಬಂತು, 1 + 1 2 ಬಂತು, 1 1 2 1 0 ಆನ್ಸರು. ಈಗ 231 × 31. 231 × 31. ಈ ಮೆಥಡು ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಸುಲಭನೇ, ನಿಮಗೆ ಅರ್ಥ ಆದರೆ ಅದು ಈಸಿ. ಸ್ವಲ್ಪ ನಿಮಗೆ ಅರ್ಥ ಆಗೋ ತನಕ ಕಷ್ಟ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಇದು ಕಷ್ಟ ಇಲ್ಲ. ಅದಕ್ಕೆ ನಾನು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಈಗ ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು. ಈಗೇನು ಮಾಡಬೇಕು ಹೇಳಿ? ಯೂನಿಟ್ಸ್ ಪ್ಲೇಸಲ್ಲಿ ಏನು ನಂಬರ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. 1 1s 1. 1 3s 3. 1 2s 2. ಆಮೇಲೆ ಏನು ಮಾಡಬೇಕು? 0 ಬರ್ಕೊಂಡು ಬಿಡಬೇಕು. ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡಿ. 3 1s ಏನು? 3. 3 3s ಏನು? 9. 3 2s ಏನು? 6. ಇವಾಗ ಏನು ಬಂತು? 1 + 0 1. 3 + 3 6. 9 + 2 11 ಬಂತು. 1 ಇಲ್ಲಿ, 1 ಕ್ಯಾರಿ. 6 + 1 7. 7 1 6 1. ಈಗ ಮತ್ತೊಂದು 102 × 43. 102 × 43. ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್. ಏನು ಮಾಡಬೇಕು? ಯೂನಿಟ್ಸ್ ಪ್ಲೇಸಲ್ಲಿರೋದನ್ನು ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು. 3 2s 6. 3 × 0 0. 3 1s 3. ಆಮೇಲೆ ಏನು ಮಾಡಬೇಕು? ಇಲ್ಲಿ 0 ಬರ್ಕೊಂಡ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಏನು? ಟೆನ್ಸ್ ಪ್ಲೇಸಲ್ಲಿರೋ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 4 2s 8. 4 × 0 0. 4 × 1 4. ಇವೆರಡನ್ನು ಆ್ಯಡ್ ಮಾಡಬೇಕು. 6 0 0. 0 + 8 8. 3 + 0 3. 4ಗೆ 4. ಸೊ 4 3 8 6. ಈಗ ವರ್ಡ್ ಪ್ರಾಬ್ಲಮ್ಸ್ ಮಾಡೋಣ. ದ ಕಾಸ್ಟ್ ಆಫ್ 1 ಮೀಟರ್ ಕ್ಲೋತ್ ಇಸ್ 32. ಅಂದರೆ
1 ಮೀಟರ್ ಕ್ಲೋತ್ಗೆ 32 ರೂಪೀಸ್ ಅಂತೆ. ವಾಟ್ ಈಸ್ ದ ಕಾಸ್ಟ್ ಆಫ್ 4 ಮೀಟರ್ ಕ್ಲೋತ್? 4 ಮೀಟರ್ ಕ್ಲೋತ್ಗೆ ಎಷ್ಟು? 1 ಮೀಟರ್ಗೆ 32 ರೂಪಾಯಿ ಅಂದರೆ 4 ಮೀಟರ್ಗೆ ಎಷ್ಟಾಗುತ್ತೆ ಹೇಳಿ? 4 × 32. ಈಗ ಇದನ್ನು ಹೇಗೆ ಮಾಡೋದು? ಈಗ ನಾನು ಏನು ಹೇಳಿದೆ, ದೊಡ್ಡ ನಂಬರ್ 2 ಡಿಜಿಟ್ ನಂಬರ್ನ ಈ ಕಡೆ ಸೈಡ್ ಬರ್ಕೋಬೇಕು. 32 ಇಂಟು ಚಿಕ್ಕ ನಂಬರ್ನ ಈ ಕಡೆ ಸೈಡ್ ಬರ್ಕೊಳ್ಳಿ. ಇವಾಗ 4 2s 8, 4 3s 12, 128. ಬರೀ 128 ಅಂತ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ ಸಿಗುತ್ತಾ? ಸಿಗಲ್ಲ. ಯಾಕೆ? ರೂಪೀಸ್ 128 ಯೂನಿಟ್ಸ್ ತುಂಬ ಮುಖ್ಯ. ಯೂನಿಟ್ಸ್ ಬರೀಬೇಕು. ನೆಕ್ಸ್ಟ್ 1 kg ರೈಸ್ಗೆ 40 ರೂಪೀಸ್ ಅಂತೆ. ಅದೇ 5 kgಗೆ ಎಷ್ಟು ಹೇಳಿ? 5 × 40. ಇದನ್ನು ಹೇಗೆ ಬರ್ಕೋಬೇಕು ಅಂತ ಹೇಳಿದೆ? 40 × 5. 5 zeros 0, 5 4s 20, 200. ಅಷ್ಟೇನಾ? ಅಲ್ಲ, 200 ರೂಪೀಸ್ ಯೂನಿಟ್ಸ್ ಬರಿಬೇಕು. ಮುಂದಿನ ಪ್ರಾಬ್ಲಮ್ ನೋಡೋಣ. ಅ ಸಿನಿಮಾ ಹಾಲ್ ಹ್ಯಾಸ್ 38 rows and each row has 42 seats. Find the number of seats in the cinema hall. ಈಗ ಸುಲಭವಾಗಿ ನೀವು ಹಿಂಗೆ ಬರ್ಕೋಬೋದು. ಆ ಸಿನಿಮಾ ಹಾಲ್ ಹ್ಯಾಸ್ 32 rows ಅಂತ. ಈ ಥರ ರೋಸ್ ಇದೆ ಅಲ್ಲ, ಈ ಥರ ಎಷ್ಟಿದೆ? 1 ಇಂದ 32 ಇದೆ ಅಂತೆ. ಆಮೇಲೆ ಒಂದೊಂದು ರೋನಲ್ಲೂ ಎಷ್ಟು ಸೀಟ್ಸ್ ಇದ್ದಾವೆ? 42 ಸೀಟ್ಸ್ ಇದ್ದಾವೆ. ಸೊ ಒಟ್ಟು ಎಷ್ಟು ಸೀಟ್ಸ್ ಇದೆ? 32 × 42. 32 × 42. ನಾನು ಇಲ್ಲಿ ತೋರಿಸ್ತೀನಿ. 32 × 42. ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು. ಯೂನಿಟ್ಸ್ ಪ್ಲೇಸಲ್ಲಿರೋದನ್ನು ಮಲ್ಟಿಪ್ಲೈ ಮಾಡಬೇಕು. 2 2s 4, 2 3s 6. ಆಮೇಲೆ ಏನು ಮಾಡಬೇಕು? 0 ಬರ್ಕೊಂಡ್ಬಿಡ್ಬೇಕು. 4 2s ಆಮೇಲೆ ಟೆನ್ಸ್ ಪ್ಲೇಸಲ್ಲಿರೋದನ್ನು ಮಲ್ಟಿಪ್ಲೈ ಮಾಡೋಣ. 4 2s 8, 4 3s 12. ಇವಾಗ ಎಷ್ಟಾಯಿತು? 4 + 0 4, 6 + 6 ಏನು? 14. 1 ಕ್ಯಾರಿ 4 ಇಲ್ಲಿ. 2 + 1 3, 1 1 1 3 4 4 ಸೀಟ್ಸ್ ಇದ್ದಾವೆ ಒಟ್ಟು. ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ಮಾಡೋಣ. ಸೋಮಣ್ಣ ಮ್ಯಾನುಫ್ಯಾಕ್ಚರರ್ 122 bricks ಇನ್ 1 day. ಸೊ 1 ಡೇನಲ್ಲಿ 122 bricks ಮಾಡ್ತಾನಂತೆ. ಹಾಗಿದ್ದರೆ 24 ಡೇಸಲ್ಲಿ ಎಷ್ಟು ಬ್ರಿಕ್ಸ್ ಮಾಡ್ಬೋದು ಹೇಳಿ? 24 × 122. ಇದನ್ನು ನಾನು 122 × 24 ಅಂತ ಬರ್ಕೊತೀನಿ. ಫಸ್ಟ್ ಏನು? ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು. ಯೂನಿಟ್ಸ್ ಪ್ಲೇಸಲ್ಲಿರೋ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 4 2s 8, 4 2s 8, 4 1s 4. ಆಮೇಲೆ ಏನು ಮಾಡಬೇಕು? 0 ಬರ್ಕೊಂಡ್ಬಿಡ್ಬೇಕು. ಆಮೇಲೆ ಟೆನ್ಸ್ ಪ್ಲೇಸಲ್ಲಿರೋದನ್ನು ಮಲ್ಟಿಪ್ಲೈ ಮಾಡಬೇಕು. 2 2s 4, 2 2s 4, 2 1s 2. ಆ್ಯಡ್ ಮಾಡಿದ್ರೆ ಎಷ್ಟು? 8 + 0 8, 8 + 4 12, 1 ಇಲ್ಲಿ 2 ಇಲ್ಲಿ. 4 + 4 8, 8ಗೆ ಕ್ಯಾರಿ 1 ಆ್ಯಡ್ ಮಾಡಿದ್ರೆ 9, 2ಗೆ 2, 2 9 2 8 ಬ್ರಿಕ್ಸ್ ಮಾಡ್ತಾನವನು. ನೆಕ್ಸ್ಟು ವಿತ್ ಕ್ಯಾರಿ. ಇದು ಆ್ಯಕ್ಚುಲಿ ನಮಗಾಗಲೇ ವಿತ್ ಕ್ಯಾರಿ ನೋಡಿಬಿಟ್ಟಿದ್ವಿ. ಮತ್ತೆ ನೋಡೋಣ. ರಮಾ ವೆಂಟ್ ಟು ಅ ಶಾಪ್ ವಿತ್ ಹರ್ ಫಾದರ್. ಶಿ ಪರ್ಚೇಸಸ್ 3 soaps. ದ ಕಾಸ್ಟ್ ಆಫ್ ಈಚ್ ಸೋಪ್ ಇಸ್ 18. ಅಂದರೆ 1 ಸೋಪ್ಗೆ 18 ರೂಪೀಸ್ ಅಂತೆ. ಹಾಗಿದ್ದರೆ 3 ಸೋಪ್ಸ್ಗೆ ಎಷ್ಟು ಹೇಳಿ? 3 × 18 ಅಲ್ವಾ? ಇದನ್ನು ಹೇಗೆ ಮಾಡೋದು? ನಾನೇನಂದೆ, ಚಿಕ್ಕದು ಈ ದೊಡ್ಡ ನಂಬರ್ ಈ ಕಡೆ, ಚಿಕ್ಕದು ಈ ಕಡೆ. ಇವಾಗ 3 8s ಏನು? 24.
ಆದರೆ ನಾನಿಲ್ಲಿ 24 ಬರೆಯೋಕ್ಕಾಗುತ್ತಾ? ಇಲ್ಲ, ಒಂದೇ ಡಿಜಿಟ್ ಬರೀಬೇಕು. ಅದಕ್ಕೆ 2 ಇಲ್ಲಿ ಕ್ಯಾರಿ ಕೊಡ್ತೀನಿ, 4 ಇಲ್ಲಿ ಬರಿತೀನಿ, 24 ಈ ರೀತಿ. 3 1 3, 3ಗೆ ಈ ಕ್ಯಾರಿ 2 ಆ್ಯಡ್ ಮಾಡಿದ್ರೆ 3 + 2 ಏನು? 5, 54. ಸೊ ₹54. ನೋಡಿ, ಅವ್ರಿಗೂ ಇದೆ ಬಂತು. ಇನ್ನೊಂದು ಮಾಡೋಣ. ದೇರ್ ಆರ್ 47 ಕೋಕೋನಟ್ಸ್ ಇನ್ ಅ ಬ್ಯಾಗ್. ಅಂದರೆ ಒಂದು ಬ್ಯಾಗಲ್ಲಿ 47 ಕೋಕೋನಟ್ಸ್ ಇದೆ ಅಂತೆ. ಫೈಂಡ್ ದ ಟೋಟಲ್ ನಂಬರ್ ಆಫ್ ಕೋಕೋನಟ್ಸ್ ಇನ್ 8 ಸಚ್ ಬ್ಯಾಗ್ಸ್. ಹಾಗಿದ್ರೆ 8 ಬ್ಯಾಗ್ಸಲ್ಲಿ ಎಷ್ಟು ಕೋಕೋನಟ್ ಇರುತ್ತೆ ಹೇಳಿ? 8 × 47 ಅಲ್ವಾ? ಹೇಗೆ ಮಲ್ಟಿಪ್ಲೈ ಮಾಡೋದು? 47 ದೊಡ್ಡ ನಂಬರ್ ಈ ಕಡೆ ಬರ್ಕೊತೀನಿ, ಚಿಕ್ಕ ನಂಬರ್ 8 ಈ ಕಡೆ ಬರ್ಕೊತೀನಿ. ಯೂನಿಟ್ಸ್ ಪ್ಲೇಸ್ ಮಲ್ಟಿಪ್ಲೈ ಮಾಡಬೇಕು. 7 8 ಏನು? 56. 56 ಇಲ್ಲಿ ಬರೆಯೋಕ್ಕಾಗುತ್ತಾ? ಇಲ್ಲ, ಕ್ಯಾರಿ ಕೊಡಬೇಕು. 5 ಇಲ್ಲಿ, 6 ಇಲ್ಲಿ. ಯಾಕೆ ನಾವು ಕ್ಯಾರಿ ಕೊಡೋದು? ಯಾಕಂದರೆ ನಾನು ನಿಮ್ಗಾಗಲೇ ಹೇಳಿದ್ದೆ, ಇದು ಒಂದು ಬಾಕ್ಸ್ ಲೆಕ್ಕ. ಒಂದು ಬಾಕ್ಸಲ್ಲಿ ಒಂದೇ ಡಿಜಿಟ್ ಬರೆಯೋಕ್ಕೆ ಸಾಧ್ಯ. ಅದಕ್ಕೆ ಒಂದನ್ನು ಕ್ಯಾರಿ ಕೊಡ್ತೀವಿ. 8 4 ಏನು? 32. 32ಗೆ ಈ ಕ್ಯಾರಿ 5 ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 5 + 2 7, 3 3, 37. ನೀವು ಇದೇ ರೀತಿ ಸೈಡಲ್ಲಿ ಬರ್ಕೊಂಡು ಮಾಡಿ, ಏನೂ ಮಿಸ್ಟೇಕ್ ಆಗೋಲ್ಲ. ನೀವು ಬಾಯಲ್ಲಿ ಲೆಕ್ಕ ಮಾಡೋಕ್ಕೆ ಹೋದರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. 376 ಕೋಕೋನಟ್ಸ್. ಇವಾಗ 1 ಎಲೆಕ್ಟ್ರಿಕ್ ಫ್ಯಾನ್ ಕಾಸ್ಟ್ ಇಷ್ಟು. 1 ಫ್ಯಾನ್ಗೆ ಎಷ್ಟಪ್ಪ ದುಡ್ಡು? 655. ಹಾಗಿದ್ದರೆ 15 ಫ್ಯಾನ್ಸಿಗೆ ಎಷ್ಟು ದುಡ್ಡು? ಅಂದರೆ ಏನು ಮಾಡಬೇಕು? 15 × 655 ಮಾಡಬೇಕು. ಅದಕ್ಕೆ ಏನು ಮಾಡೋಣ? ಈ ರೀತಿ ಬರ್ಕೊಡ್ತೀನಿ. 655 × 15. ಫಸ್ಟ್ ಏನು? ಯೂನಿಟ್ಸ್ ಪ್ಲೇಸು, ಟೆನ್ಸ್ ಪ್ಲೇಸು. ಫಸ್ಟ್ ಯೂನಿಟ್ಸ್ ಪ್ಲೇಸ್ ಇರೋದನ್ನು ಮಲ್ಟಿಪ್ಲೈ ಮಾಡಬೇಕು. 5 5 ಏನು? 25. ಸೊ 2 ಇಲ್ಲಿ, 5 ಇಲ್ಲಿ. ನೆಕ್ಸ್ಟ್ 5 5 ಏನು? 25. ಈ 25ಗೆ 2 ಕ್ಯಾರಿ ಆ್ಯಡ್ ಮಾಡಿದ್ರೆ 25 + 2 ಏನು? 27. 2 ಕ್ಯಾರಿ ಕೊಡೋಣ, 7 ಇಲ್ಲಿ ಬರೆಯೋಣ. ಮತ್ತು 5 6 ಏನು? 30. 30ಗೆ ಈ 2 ಕ್ಯಾರಿ ಕೊಟ್ಟರೆ ಎಷ್ಟಾಯಿತು? 32. ಈ ಥರ ಪಕ್ಕದಲ್ಲಿ ಬರ್ಕೊಂಡು ಮಾಡಿ, ಏನೂ ತಪ್ಪಾಗಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಯೂನಿಟ್ಸ್ ಪ್ಲೇಸು ಮಲ್ಟಿಪ್ಲೈ ಮಾಡಾದಮೇಲೆ ಏನೇ ಕ್ಯಾರಿ ಇದ್ದರೂ ಅದನ್ನು ನೀವು ಅಳಿಸ್ಬಿಡ್ಬೇಕು. ಯಾಕೆ ಹೇಳಿ? ನೆಕ್ಸ್ಟು ಟೆನ್ಸ್ ಪ್ಲೇಸಲ್ಲಿ ಮಲ್ಟಿಪ್ಲೈ ಮಾಡ್ತೀವಲ್ಲ, ಅದಕ್ಕೆ ಬೇರೆ ಕ್ಯಾರಿ ಇರುತ್ತೆ. ಆಯಿತಾ? ಯೂನಿಟ್ಸ್ ಪ್ಲೇಸಲ್ಲಿ ಇದ್ದಿದ್ದ ಕ್ಯಾರಿನ ನಾನು ಅಳಿಸ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು 0 ಹಾಕೊಂಡ್ಬಿಡ್ಬೇಕು. ಆಮೇಲೆ ಟೆನ್ಸ್ ಪ್ಲೇಸಲ್ಲಿ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡಿ. 1 × 5 5, 1 × 5 5, 1 × 6 6. ಆಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. ಏನು? 5 + 0 5, 7 + 5 12. 2 ಇಲ್ಲಿ, 1 ಕ್ಯಾರಿ. ಆಮೇಲೆ 5 + 2 7, 7 + 1 8, 6 + 3 9, 9 2 8 5 ಬಂತು. ಅರ್ಥ ಆಯಿತು ಅಲ್ವಾ? ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 6 5 5 15. 6 5 5 × 15. ಫಸ್ಟ್ ಏನು ಮಾಡ್ತೀನಿ? ಯೂನಿಟ್ಸ್ ಪ್ಲೇಸ್ ಬರ್ಕೊತೀನಿ, ಟೆನ್ಸ್ ಪ್ಲೇಸ್ ಬರ್ಕೊಡ್ತೀನಿ. ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ. 5 5 ಏನು? 2 ಇಲ್ಲಿ ಕ್ಯಾರಿ 5 25. 5 5 25. 25ಗೆ 2 ಆ್ಯಡ್ ಮಾಡೋಣ. ಏನು ಬರುತ್ತೆ? 5 + 2 7 2 27. 2 ಕ್ಯಾರಿ ಕೊಡ್ತೀನಿ, 7 ಇಲ್ಲಿ ಬರಿತೀನಿ. ಮತ್ತು 5 6 ಏನು? 30. 30ಗೆ 2 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 32. ಆಮೇಲೆ ಏನು ಮಾಡಬೇಕು? 0 ಬರ್ಕೊಂಬಿಡ್ಬೇಕು. ಆಮೇಲೆ ಇನ್ನೊಂದು ಮುಖ್ಯವಾದ್ದು, ಕ್ಯಾರಿ ಅಳಿಸ್ಬಿಡ್ಬೇಕು. ಇವಾಗ ಟೆನ್ಸ್ ಪ್ಲೇಸಲ್ಲಿರೋದನ್ನು ಮಲ್ಟಿಪ್ಲೈ ಮಾಡೋಣ. 1 5 5, 1 5 5, 1 6 6. ಆ್ಯಡ್ ಮಾಡಿದ್ರೆ ಏನು ಮಾಡುತ್ತೆ? ಇಲ್ಲಿ 5. 7 + 5 ಏನು? 12. 1 ಇಲ್ಲಿ ಕ್ಯಾರಿ ಕೊಡ್ತೀನಿ, 2 ಇಲ್ಲಿ ಬರಿತೀನಿ. ನೆಕ್ಸ್ಟ್ 5 + 2 7, 7 + 1 8. ಇಲ್ಲಿ 6 + 3 9, 9 8 2 5. ಈಗ ಇಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವೇ ಸಾಲ್ವ್ ಮಾಡಿ. ಆಮೇಲೆ ಇಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಇದೆ.
A school boy saves 25 rupees every month. ಸೊ ಎವ್ರಿ ಮಂತ್ ಅಂದರೆ ಒಂದು ಮಂತ್ಗೆ 25 rupees ಸೇವ್ ಮಾಡ್ತಾನಂತೆ. ಹೌ ಮಚ್ ಡಸ್ ಈ ಸೇವ್ ಇನ್ 1 year? 1 year-ಅಲ್ಲಿ ಎಷ್ಟು ಮಂತ್ಸ್ ಇರುತ್ತೆ? 12 months. ಸೊ 12 months-ಅಲ್ಲಿ ಎಷ್ಟು ಸೇವ್ ಮಾಡ್ತಾರೆ ಅಂದರೆ ಏನು ಮಾಡಬೇಕು ಹೇಳಿ? 12 into 25. ಹೇಗೆ ಮಾಡಬೇಕು ಇದನ್ನು? ಫಸ್ಟ್ ನಾನು ಯೂನಿಟ್ಸ್ ಪ್ಲೇಸು ಟೆನ್ಸ್ ಪ್ಲೇಸು ಹಾಕ್ಕೊಂಡು ಬಿಡ್ತೀನಿ. ಫಸ್ಟ್ ಯೂನಿಟ್ಸ್ ಪ್ಲೇಸನ್ನು ಮಲ್ಟಿಪ್ಲೈ ಮಾಡಬೇಕು. 5 2s 10, 1 ಕ್ಯಾರಿ ಇಲ್ಲಿ 5 1s 5, 1 ಕ್ಯಾರಿ ಆ್ಯಡ್ ಮಾಡಿದ್ರೆ 6. ಆಮೇಲೆ ಏನು ಮಾಡಬೇಕು? 0 ಬರ್ಕೋಬೇಕು. ಆಮೇಲೆ ಕ್ಯಾರಿ ಅಳಿಸ್ಬಿಡ್ಬೇಕು. ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿರೋದನ್ನು ಮಲ್ಟಿಪ್ಲೈ ಮಾಡೋಣ. 2 2s 4, 2 1s 2. ಇವೆರಡನ್ನು ಆ್ಯಡ್ ಮಾಡಬೇಕು. 0 + 0 0, 6 + 4 10, 1 ಕ್ಯಾರಿ ಇಲ್ಲಿ 1 0 ಇಲ್ಲಿ, 2 + 1 3, 300 ಸೇವ್ ಮಾಡ್ತಾನೆ ಅವನು. ಯೂನಿಟ್ಸ್ ಹಾಕಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ. ನೀವು ಆನ್ಸರ್ ಬಂದ ತಕ್ಷಣ ಇನ್ನೊಂದು ಸಲ ನೋಡಿ ಯೂನಿಟ್ಸ್ ಏನಾದರೂ ಹಾಕಬೇಕಾ ಅಂತ. ಇಲ್ಲ ಸುಮ್ಮನೆ ಅರ್ಧ ಮಾರ್ಕ್ಸು 1 ಮಾರ್ಕ್ಸು ಕಟ್ ಮಾಡ್ತಾರೆ. ಈಗ ದೇರ್ ಆರ್ 75 ಚಾಕ್ಲೇಟ್ಸ್ ಇನ್ ಅ ಪ್ಯಾಕೆಟ್. 1 ಪ್ಯಾಕೆಟಲ್ಲಿ ಎಷ್ಟು ಚಾಕ್ಲೇಟ್ಸ್ ಇದಾವಂತೆ? 75. ಹೌ ಮೆನಿ ಚಾಕ್ಲೇಟ್ಸ್ ಆರ್ ದೇರ್ ಇನ್ 7 ಸಚ್ ಪ್ಯಾಕ್ಸ್? 7 ಪ್ಯಾಕ್ಸಲ್ಲಿ ಎಷ್ಟು ಚಾಕ್ಲೇಟ್ಸ್ ಇದೆ ಅಂದರೆ ಏನು ಮಾಡಬೇಕು? 7 into 75. ಈಗ ನಾನು 75 ಈ ಕಡೆ ಬರ್ಕೊತೀನಿ, 7 ಈ ಕಡೆ ಬರ್ಕೊತೀನಿ. 7 5s 35, 7 7s 49. 49ಗೆ 3 ಕ್ಯಾರಿ ಆ್ಯಡ್ ಮಾಡಿದ್ರೆ 1 ಕ್ಯಾರಿ ಇಲ್ಲಿ 2 ಇಲ್ಲಿ, 4 + 1 5, 52. ಸೊ 525 ಇರುತ್ತೆ. ಈಗ 1 ಬ್ಯಾಗಲ್ಲಿ 25 kg ರೈಸ್ ಇರುತ್ತಂತೆ. ವಾಟ್ ಈಸ್ ದ ಟೋಟಲ್ ವೇಟ್ ಆಫ್ ರೈಸ್ ಇನ್ 68 ಬ್ಯಾಗ್ಸಲ್ಲಿ ಎಷ್ಟು ಕೆ ಜಿ ಇದೆ ಅಂದರೆ ಏನು ಮಾಡಬೇಕು? 68 into 25 ಮಾಡಬೇಕು. ಇವಾಗ ಇದನ್ನು ಹೇಗೆ ಮಾಡ್ತೀವಿ? ಯೂನಿಟ್ಸ್ ಪ್ಲೇಸು ಟೆನ್ಸ್ ಪ್ಲೇಸು ಫಸ್ಟ್ ಯೂನಿಟ್ಸ್ ಪ್ಲೇಸಲ್ಲಿರೋದನ್ನು ಮಲ್ಟಿಪ್ಲೈ ಮಾಡೋಣ. 5 8s 40, 4 ಇಲ್ಲಿ ಕ್ಯಾರಿ 0 ಇಲ್ಲಿ, 5 6 30, 30ಗೆ 4 ಕ್ಯಾರಿ ಕೊಟ್ಟರೆ 34. ಆಮೇಲೆ ಏನು ಮಾಡಬೇಕು? ಫಸ್ಟ್ 0 ಬರ್ಕೋಬೇಕು. ಆಮೇಲೆ ಕ್ಯಾರಿ ಇದ್ದರೆ ಅಳಿಸ್ಬಿಡ್ಬೇಕು. ಆಮೇಲೆ ಟೆನ್ಸ್ ಪ್ಲೇಸ್ನ ಮಲ್ಟಿಪ್ಲೈ ಮಾಡಬೇಕು. 2 8s ಏನು? 16, 1 ಇಲ್ಲಿ 6 ಇಲ್ಲಿ, 2 6s ಏನು? 12, 12ಗೆ 1 ಕ್ಯಾರಿ ಆ್ಯಡ್ ಮಾಡಿದ್ರೆ 13. ಇವಾಗ ಇದನ್ನು ಆ್ಯಡ್ ಮಾಡೋಣ. 0 + 0 0, 6 + 4 10, 1 ಕ್ಯಾರಿ ಇಲ್ಲಿ 0 ಇಲ್ಲಿ, 3 3 6 + 1 7 1. ಸೊ 1700 ಬಂತು. ಒನ್ ಬುಕ್ಕಲ್ಲಿ 96 ಪೇಜಸ್ ಇರುತ್ತಂತೆ. ಅದೇ ರೀತಿ 45 ಬುಕ್ಸಲ್ಲಿ ಎಷ್ಟು ಪೇಜಸ್ ಇರುತ್ತೆ ಅಂದರೆ ಏನು ಮಾಡಬೇಕು? 96 into 45 ಮಾಡಬೇಕು. ಈಗ ಹೇಗೆ ಮಾಡೋದು ಹೇಳಿ? ಯೂನಿಟ್ಸ್ ಪ್ಲೇಸ್ ಇದೆ, ಟೆನ್ಸ್ ಪ್ಲೇಸ್ ಇದೆ. ಫಸ್ಟ್ ಯೂನಿಟ್ಸ್ ಪ್ಲೇಸ್ದು ಮಲ್ಟಿಪ್ಲೈ ಮಾಡೋಣ. 5 6 ಏನು? 33 ಇಲ್ಲಿ ಕ್ಯಾರಿ 0, 5 9 ಏನು? 45, 45 ಪ್ಲಸ್ ಕ್ಯಾರಿ 3 ಆ್ಯಡ್ ಮಾಡಬೇಕು. ಎಷ್ಟಾಯಿತು? 5 6 7 8 4 48. ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟು 0 ಬರ್ಕೋಬೇಕು. ಆಮೇಲೆ ಕ್ಯಾರಿ ಇದ್ದರೆ ಅದನ್ನ ಅಳಿಸ್ಬಿಡ್ಬೇಕು. ಇವಾಗ ಏನು ಮಾಡಬೇಕು? ಟೆನ್ಸ್ ಪ್ಲೇಸಲ್ಲಿರೋದನ್ನ ಮಲ್ಟಿಪ್ಲೈ ಮಾಡಬೇಕು. 4 6 ಏನು? 24, 2 ಇಲ್ಲಿ ಕ್ಯಾರಿ ಕೊಡಬೇಕು, 4 ಇಲ್ಲಿ ಬರಿಬೇಕು. ನೆಕ್ಸ್ಟ್ 4 9s ಏನು? 36, 36ಗೆ 2 ಕ್ಯಾರಿ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 6 7 8 3 38. ಇವಾಗ ಇವೆರಡನ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 0 + 0 0, 8 + 4 ಏನು? 12, 1 ಕ್ಯಾರಿ ಇಲ್ಲಿ 2 ಇಲ್ಲಿ, 8 + 4 ಏನು? 12, 12ಗೆ 1 ಕ್ಯಾರಿ ಆ್ಯಡ್ ಮಾಡಿದ್ರೆ 13.
3 + 1 4. ಸೊ 4320 ಪೇಜಸ್ ಇರುತ್ತೆ. ನೋಡಿ, ನೀವು ಮಲ್ಟಿಪ್ಲಿಕೇಷನು ಸುಲಭವಾಗಿ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಫಸ್ಟ್ ಟೇಬಲ್ಸ್ ಗೊತ್ತಿರಬೇಕು. ಜಾಸ್ತಿ ಬೇಕಾಗಿಲ್ಲ, 1 to 10 ಟೇಬಲ್ಸ್ ಗೊತ್ತಿರಲೇಬೇಕು. ಆವಾಗಲೇ ನೀವು ಬೇಗ ಬೇಗ ಸಾಲ್ವ್ ಮಾಡೋಕ್ಕೆ ಆಗೋದು. ಇಲ್ಲಿ ಇನ್ನೊಂದು 2 ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ನೀವೇ ಮಾಡಿ. ಇದು ಸುಲಭವಾಗಿದೆ. ನೆಕ್ಸ್ಟ್ ಇದು ಲ್ಯಾಟಿಸ್ ಮೆಥಡ್ ಅಂತ ಏನೋ ಮಾಡ್ತಾರೆ. ಇದು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಹೊತ್ತಬೇಕಾಗುತ್ತೆ ನಿಮಗೆ ಮಲ್ಟಿಪ್ಲಿಕೇಷನ್ ಮಾಡೋಕ್ಕೆ. ಇದೇ ಮೆಥಡಲ್ಲಿ ನೀವು ಮಲ್ಟಿಪ್ಲಿಕೇಷನ್ನ ಮಾಡಿ, ನಾನು ಹೇಳ್ಕೊಟ್ಟಿದ್ದ ಮೆಥಡಲ್ಲಿ. ಈಗ ಎಸ್ಟಿಮೇಷನ್ ಅಂತ ನಾವು ಒಂದು ಮಾಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಟಿ ಶರ್ಟ್ ಇದೆ. ಟಿ ಶರ್ಟ್ದು ಕಾಸ್ಟ್ ಏನು 99. ಆದರೆ ಈ 99 ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? 100 ಅಲ್ವಾ? ತುಂಬ ಕ್ಲೋಸ್ ಇದೆ 100ಗೆ. ಇನ್ನೊಂದು ಟಿ ಶರ್ಟು 102 ಅಂತೆ. 102 ಇದ್ದರೂ ನಿಮ್ಗೆ ಏನು ನೆನಪಾಗೋದು? ಹತ್ತಿರ ಇರೋದೇನು? 100. ಇದನ್ನು ನಾವು ಈ ರೀತಿ ಮಾಡೋದನ್ನು ಎಸ್ಟಿಮೇಷನ್, ಅಂದರೆ ಒಂದು ನಂಬರ್ ಇರುತ್ತೆ, ಆ್ಯಕ್ಚುಯಲ್ ಕಾಸ್ಟ್ ಬೇರೆಯೇ ಇರುತ್ತೆ, ಆದರೆ ಅದನ್ನು ನಾವು ನಿಯರೆಸ್ಟ್ ನಂಬರ್ಗೆ ಮಾಡೋದನ್ನು ಈ ಮೆಥಡನ್ನ ಎಸ್ಟಿಮೇಷನ್ ಅಂತ ಕರಿತೀವಿ. ಇದು ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ನಂಬರ್ ಲೈನನ್ನು ಹಾಕೋಣ. 5 0 1 2 3 4 5, ಆಮೇಲೆ 5 ಆದಮೇಲೆ 6 7 8 9 10. ಇವಾಗ ರೌಂಡಿಂಗ್ ಆಫ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ. ಇವಾಗ ನಂಬರ್ 4 ಇದೆ. 4ನ ರೌಂಡ್ ಆಫ್ ಮಾಡಬೇಕಂದ್ರೆ 4 ಯಾವುದಕ್ಕೆ ಹತ್ತಿರ? 0ಗ 10ಗ? ನೋಡಿ, 0ಗೆ ಹತ್ತಿರ. ಸೊ 4ನ ರೌಂಡ್ ಆಫ್ ಮಾಡಿ ಅಂದರೆ ಏನಾಗುತ್ತೆ? 0. ಅದೇ ರೀತಿ 3 ತೊಗೊಳ್ಳಿ. 3 ಯಾವುದಕ್ಕೆ ಹತ್ತಿರ? 0ಗ 10ಗ? 0ಗೆ. ಸೊ 3ನ ರೌಂಡ್ ಆಫ್ ಮಾಡಿದ್ರೂ 0. ಅದೇ ರೀತಿ 2 ಮತ್ತು 1ನ ರೌಂಡ್ ಆಫ್ ಮಾಡಿದ್ರೂ 0 0 ಬರುತ್ತೆ. ಅದೇ ರೀತಿ 6 ತೊಗೊಳ್ಳಿ. 6 ಯಾವುದಕ್ಕೆ ಹತ್ತಿರ? ಇಷ್ಟು ದೂರ ಇರೋ 0ಗೆ ಹತ್ರನಾ 10ಗೆ ಹತ್ರನಾ? 10. ಅದಕ್ಕೆ 6ನ ರೌಂಡ್ ಆಫ್ ಮಾಡಿದ್ರೆ 10 ಬರುತ್ತೆ. 7 ಯಾವುದಕ್ಕೆ ಹತ್ತಿರ? 10ಗ ಅಥವಾ 0ಗ? 10ಗೆ. ಅದಕ್ಕೆ 7ನ ರೌಂಡ್ ಆಫ್ ಮಾಡಿದ್ರೂ 10 ಬರುತ್ತೆ. ಅದೇ ರೀತಿ 8ನ 9ನ ಮಾಡಿದ್ರೂ 10 ಬರುತ್ತೆ. ಇವಾಗ ಒಂದು ಕನ್ಫ್ಯೂಷನ್ ನಿಮ್ಗೆ ಆಗ್ಬೋದು. ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ 5 0ಗೂ ಒಂದೇ ಡಿಸ್ಟೆನ್ಸು, 10ಗೂ ಒಂದೇ ಡಿಸ್ಟೆನ್ಸ್. ನಾವು ಹೇಗೆ ಹೇಳೋದು ಅಂದರೆ ಯಾವತ್ತು 5ನ 10ಗೆ ಹತ್ತಿರ ಅಂತಲೇ ನಾವು ತೊಗೊಳ್ಳೋದು. ಡಿಸ್ಟೆನ್ಸ್ ಏನೋ ಎರಡೂ ಒಂದೇ, ಆದರೆ ಎಸ್ಟಿಮೇಟ್ ಮಾಡಬೇಕಾದ್ರೆ 5ನ 10 ಅಂತಲೇ ತೊಗೊತೀವಿ. ಸೊ ಯಾವುದೇ ನಂಬರು ಲೆಸ್ ದ್ಯಾನ್ 5 ಇದ್ದರೆ ಎಸ್ಟಿಮೇಷನ್ 0 ಆಗುತ್ತೆ. ಅದೇ ನಂಬರು ಗ್ರೇಟರ್ ದ್ಯಾನ್ ಅಥವಾ ಈಕ್ವಲ್ ಟು 5 ಇದ್ದರೆ ಎಸ್ಟಿಮೇಷನ್ನು 10 ಆಗುತ್ತೆ ಅಲ್ವಾ? ನೋಡಿ, ನಂಬರ್ ಲೆಸ್ ದ್ಯಾನ್ 5 ಅಂದ್ರೇನು? 0 1 2 3 4. ಏನಕ್ಕೆ ಎಸ್ಟಿಮೇಷನು? 1 2 3 4ಗೆ 0. ಅದೇ ರೀತಿ ನಂಬರ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 5 ಅಂದರೆ 5 6 7 8 9ಗೆ ಎಸ್ಟಿಮೇಷನ್ ಏನು? 10. ಅರ್ಥ ಆಯ್ತಲ್ವಾ? ನಂಬರು ಲೆಸ್ ದ್ಯಾನ್ 5 ಇದ್ದರೆ 0. ಅದೇ ನಂಬರ್ ಗ್ರೇಟರ್ ದ್ಯಾನ್ ಅಥವಾ ಈಕ್ವಲ್ ಟು 5 ಇದ್ದರೆ ಎಸ್ಟಿಮೇಷನ್ನು 10 ಆಗುತ್ತೆ. ಇವಾಗ ನೀವು ಹೇಳಿ 64 ಇದೆ. ಎಸ್ಟಿಮೇಟೆಡ್ ಟು ಟೆನ್ಸ್ ಪ್ಲೇಸ್ ಅಂದರೆ ಯೂನಿಟ್ಸ್ ಪ್ಲೇಸು ಟೆನ್ಸ್ ಪ್ಲೇಸು. ಟೆನ್ಸ್ ಪ್ಲೇಸ್ನ ನಾವು ಎಸ್ಟಿಮೇಟ್ ಮಾಡಬೇಕು. ಏನೇನೋ ಬರೋಕ್ಕೆ ಸಾಧ್ಯ ಇದರಲ್ಲಿ. 64 ಟೆನ್ಸ್ ಪ್ಲೇಸಲ್ಲಿ 6 ಇದೆ. 64 ಯಾವೆರಡು ನಂಬರ್ಸ್ ಮಧ್ಯೆ ಬರುತ್ತೆ ಹೇಳಿ? ಒಂದು ಈ ಕಡೆ 60 ಬರುತ್ತೆ, ಇನ್ನೊಂದು ಈ ಕಡೆ 70 ಬರುತ್ತೆ. ಹೌದಲ್ವಾ? ಟೆನ್ಸ್ ಪ್ಲೇಸಲ್ಲಿ. ಸೊ ಇವಾಗ ನೀವು ಹೇಳಿ, ಇದು ನಿಯರೆಸ್ಟ್ 64 ಯಾವುದಕ್ಕೆ?
60ಗ ಅಥವಾ 70ಗ? 60, ಅದಕ್ಕೆ 60. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಸುಲಭವಾಗಿ ಹೇಳ್ಕೊಡ್ತೀನಿ. 64 ಅಲ್ವಾ? 64ನ ನೀವು ಎಸ್ಟಿಮೇಟ್ ಮಾಡಬೇಕು ಅಂದರೆ ಏನು ಪ್ಲೇಸ್ಗೆ, ಟೆನ್ಸ್ ಪ್ಲೇಸ್ಗೆ ಎಸ್ಟಿಮೇಷನ್ ಅವ್ರು ಕೇಳ್ತಾ ಇದ್ದಾರೆ. ಸೊ ಪಕ್ಕದಲ್ಲಿರೋ ನಂಬರ್ನ ನೋಡಿ. 4 ಇದೆ. ನಾನು ಏನು ಹೇಳಿದೆ? ಲೆಸ್ ದ್ಯಾನ್ 5 ಇದ್ದರೆ 0, ಗ್ರೇಟರ್ ದ್ಯಾನ್ ಈಕ್ವಲ್ ಟು 5 ಇದ್ದರೆ 10 ಆರ್ ನೆಕ್ಸ್ಟ್ ನಂಬರ್ ಅಂತ ಅರ್ಥ. ಇವಾಗ 4 ಇದೆ, 6 ಜಾಗದಲ್ಲಿ 6 ಬರೀರಿ. 4 ಇದ್ದರೆ ಏನು? 0 ಅಲ್ವಾ? ಸೊ 64ನ ಎಸ್ಟಿಮೇಟ್ ಮಾಡಿದ್ರೆ 60 ಆಯಿತು. ಅದೇ ರೀತಿ 67 ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೇನಿದೆ? 7 ಇದ್ದರೆ ಏನು ಎಸ್ಟಿಮೇಷನು? 7 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಅಲ್ವಾ? ಸೊ ಎಸ್ಟಿಮೇಷನ್ ಏನಾಗುತ್ತೆ? ನೆಕ್ಸ್ಟ್ ನಂಬರು ಅಂದರೆ 67 ಆದಮೇಲೆ ನೆಕ್ಸ್ಟ್ ಟೆನ್ಸ್ ನಂಬರ್ ಬರೋದು ಯಾವುದು? 70. ಸೊ 70 ಆನ್ಸರ್ ಆಗುತ್ತೆ. ಅದೇ ರೀತಿ 63 ತೊಗೊಳ್ಳೋಣ. ಈಗ ಏನಿದೆ? 3 ಇದೆ ಅಂದರೆ ಏನು? 0. ಸೊ 60. ಇನ್ನೊಂದು 68 ತೊಗೊಳ್ಳೋಣ. 8 ಇದೆ. 8 ಅಂದರೆ ಏನು? ನೆಕ್ಸ್ಟ್ ನಂಬರ್, ಅದಕ್ಕೆ 70. ಅದೇ ರೀತಿ 65 ತೊಗೊಳ್ಳೋಣ. 5 ಇದ್ದರೆ ಏನಂತ ಹೇಳಿದೆ ನಾನು? 5 ಅಥವಾ ಗ್ರೇಟರ್ ದ್ಯಾನ್ 5 ಇದ್ದರೆ ನಾವು ನೆಕ್ಸ್ಟ್ ನಂಬರ್ ತೊಗೊತೀವಿ. ನೆಕ್ಸ್ಟ್ ನಂಬರ್ ಯಾವುದು? 70. ಇಲ್ಲಿ ನಾನು ಹೇಗೆ ನೆಕ್ಸ್ಟ್ ನಂಬರ್ 70 ಹೇಳ್ತಾ ಇದ್ದೀನಿ? ನೆಕ್ಸ್ಟ್ ನಂಬರ್ 66 ಅಲ್ವಾ ಅಂತ ನೀವು ಕೇಳ್ಬೋದು. ಆದರೆ ನಾವಿಲ್ಲಿ ಏನು ಮಾಡ್ತೀವಿ? ಎಸ್ಟಿಮೇಷನ್ ಮಾಡ್ತಾ ಇದ್ದೀವಿ. ಎಸ್ಟಿಮೇಷನ್ನು ನಿಯರೆಸ್ಟ್ ಟೆನ್ಸ್ ಪ್ಲೇಸ್ ಅಂದರೆ ಅದರ ಅರ್ಥ ಟೆನ್ಸ್ ಪ್ಲೇಸ್ ಅಂದರೆ ಅದರ ಅರ್ಥ ಈ ಥರನೇ ಇರಬೇಕು. 10, 20, 30, 40, 50 ಆ ಥರನೇ ಎಸ್ಟಿಮೇಷನ್ ಇರಬೇಕು. ಇವಾಗ ಇನ್ನೊಂದು 3 ಡಿಜಿಟ್ ನಂಬರ್ ಕೊಡೋಣ. 321ನ ಟೆನ್ಸ್ ಪ್ಲೇಸ್ ಅಂದರೆ 2 ಟೆನ್ಸ್ ಪಕ್ಕಕ್ಕೆ ಬರುತ್ತಲ್ಲ, ಅದರಲ್ಲಿ ಯಾವುದು ಅಂತ. ಈಗ 65 ಯಾವ ಎರಡರ ಮಧ್ಯೆ ಬರುತ್ತೆ ಹೇಳಿ? ಒಂದು 60, ಒಂದು 70. ಇವಾಗ ನೀವು ಹೇಳಬೇಕು ಯಾವುದಕ್ಕೆ ಹತ್ರ, ಇದಕ್ಕೆ ಅಂತ. 5 ಅಥವಾ ಗ್ರೇಟರ್ ದ್ಯಾನ್ 5 ನಂಬರ್ ಇದ್ದರೆ ಅದು 70, ಇಲ್ಲ ಅಂದರೆ ಅದು 60. ಇವಾಗ ಇದೇ ರೀತಿ 3 ಡಿಜಿಟ್ ನಂಬರ್ ಮಾಡೋಣ. 655 ಅಂತ ಇಟ್ಕೊಳ್ಳಿ. ಇವಾಗ ಏನೇನು ಬರುತ್ತೆ ಈ ಕಡೆ ಪಕ್ಕ ಆ ಕಡೆ ಪಕ್ಕ? ನಾವು ಮಾಡ್ತಾ ಇರೋದು ಹಂಡ್ರೆಡ್ಸ್ ಪ್ಲೇಸ್ಗೆ, ಅಂದರೆ 100 ಲೆಕ್ಕ. ಏನು ಬರುತ್ತೆ ಈ ಕಡೆ? 600 ಬರುತ್ತೆ. ಇನ್ನೊಂದು 100 ಏನು? 700. ಇವಾಗ ನೀವು ಹಂಡ್ರೆಡ್ಸ್ ಪ್ಲೇಸ್ಗೆ ಮಾಡಬೇಕು ಅಲ್ವಾ? ಸೊ ನೆಕ್ಸ್ಟ್ ನೀವೇನು ಮಾಡಬೇಕು? 100 ಪಕ್ಕದಲ್ಲಿ ಏನಿದೆ? 5 ಅಲ್ವಾ? ಸೊ 5ನ ಕಂಪೇರ್ ಮಾಡಿ. 5 ಇದ್ದರೆ ಏನು? 5 ಅಥವಾ ಗ್ರೇಟರ್ ದ್ಯಾನ್ 5 ಇದ್ದರೆ ನೆಕ್ಸ್ಟ್ ನಂಬರ್. ಅದಕ್ಕೆ 655ನ ಎಸ್ಟಿಮೇಷನ್ ಮಾಡಿದ್ರೆ 700. 655ನ ಎಸ್ಟಿಮೇಟ್ ಮಾಡಿದ್ರೆ ಏನಾಯಿತು? 700 ಬಂತು. ಅದೇ ರೀತಿ 521 ತೊಗೊಳ್ಳಿ. ಏನೇನು 100 ಬರುತ್ತೆ? ಒಂದು 500 ಬರುತ್ತೆ, ಒಂದು 600 ಬರುತ್ತೆ. ಇವಾಗ ನೀವೇನು ಮಾಡಬೇಕು? ನಾವು ಹಂಡ್ರೆಡ್ಸ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡ್ತಿದ್ದೀವಿ ಅಲ್ಲ, ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್. ಅದಕ್ಕೆ ಅದ್ರ ಪಕ್ಕದಲ್ಲಿರೋ ಪ್ಲೇಸ್ನ ನಾವು ನೋಡಬೇಕು. ಇವಾಗ 2 ಏನು? 2 ಅಥವಾ ಲೆಸ್ ದ್ಯಾನ್ 5 ಇದ್ದರೆ 0 ಅಲ್ವಾ? ಅದಕ್ಕೆ ಹಿಂದಿನ ನಂಬರ್. ಅದಕ್ಕೆ 521ನ ಎಸ್ಟಿಮೇಟ್ ಮಾಡಿದ್ರೆ 500 ಬರುತ್ತೆ. ಅರ್ಥ ಆಯ್ತಾ? ಯಾವುದೇ ಪ್ಲೇಸ್ನ ಎಸ್ಟಿಮೇಟ್ ಮಾಡಬೇಕು, ಅವರು ಹಂಡ್ರೆಡ್ಸ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡು ಅಂದರೆ ಪಕ್ಕದಲ್ಲಿರೋ ಪ್ಲೇಸ್ನ ನಾವು ಕಂಪೇರ್ ಮಾಡಬೇಕು. ಉದಾಹರಣೆಗೆ 100ಸ್ ಪ್ಲೇಸ್ ಅಂದರೆ 10ಸ್ ಪ್ಲೇಸ್ನ ಕಂಪೇರ್ ಮಾಡಬೇಕು. ಅದೇ ಅವರು 10ಸ್ ಪ್ಲೇಸ್ಗೆ ಎಸ್ಟಿಮೇಟ್ ಮಾಡು ಅಂದರೆ 10ಸ್ ಪ್ಲೇಸ್ ಪಕ್ಕ ಇರೋ ಪ್ಲೇಸ್ ಯಾವುದು? ಯೂನಿಟ್ಸ್ ಪ್ಲೇಸ್. ಯೂನಿಟ್ ಪ್ಲೇಸಲ್ಲಿರೋ ನಂಬರ್ನ ಕಂಪೇರ್ ಮಾಡಬೇಕು. ಇದು ನಾವು ಆಗಲೇ ನೋಡಿದ್ದೇವೆ. 68 ಇದ್ದರೆ ಏನು? 60ನ
70ನಾ 8 ಇದೆ ಅಲ್ವಾ, ಅದಕ್ಕೆ 70. ನೆಕ್ಸ್ಟ್ 5 ಇದೆ ಅಲ್ವಾ, ಅದಕ್ಕೆ 5 ಅಥವಾ ಗ್ರೇಟರ್ ದ್ಯಾನ್ 5 ಇದ್ದರೆ ನೆಕ್ಸ್ಟು ಅದಕ್ಕೆ 70. ಇವಾಗ ಅವ್ರು ಏನು ಹೇಳ್ತಾರೆ, ಈಗ 76 ಇಂಟು 34 ಕೊಟ್ಟರೆ ನಾವು ಈ ಥರ ಮಾಡ್ತೀವಿ ಅಲ್ವಾ, 76 ಇಂಟು 34 ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ, ಇವನ್ನ ರೌಂಡ್ ಆಫ್ ಅಥವಾ ಎಸ್ಟಿಮೇಷನ್ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತಾರೆ. ಆವಾಗ ನೀವು ಎಸ್ಟಿಮೇಟ್ ಮಾಡ್ಕೋಬೇಕು. 76 ಎಸ್ಟಿಮೇಷನ್ ಏನು, ಟೆನ್ಸ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ ಅವರು, ನಿಯರೆಸ್ಟ್ ಟೆನ್ಸ್ ಪ್ಲೇಸ್ ಅಂತ. ಏನಿದೆ, ಈ ಕಡೆ 70 ಇದೆ, ಈ ಕಡೆ 80 ಇದೆ. ಈಗ ಕಂಪೇರ್ ಮಾಡಿ, 6 ಇದೆ, 6 ಅಂದರೆ ಏನು, 80 ಅಲ್ವಾ. ಸೊ 76 ಬದಲು 80, 76 ಬದಲು 80 ಇಂಟು 34. 34 ಅಂದರೆ ಏನೇನು ಬರುತ್ತೆ, ಒಂದು 30 ಬರುತ್ತೆ, ಇನ್ನೊಂದು 40 ಬರುತ್ತೆ. ಈಗ ಕಂಪೇರ್ ಮಾಡಿ, ಏನಿದೆ, 4 ಇದೆ. 4 ಇದೆ ಅಂದರೆ ಏನು, 30 ಅಲ್ವಾ, ಇಂಟು 30. ಇವಾಗ ನೋಡಿ ಮಲ್ಟಿಪ್ಲಿಕೇಶನ್ ನಮಗೆ ಎಷ್ಟು ಸುಲಭ ಆಗುತ್ತೆ. 80 ಇಂಟು 30 ಅಂದರೆ ಏನು ಮಾಡ್ಬೋದು ನಾವು ಇದನ್ನು, 8 ಇಂಟು 10 ಇಂಟು 3 ಇಂಟು 10 ಅಂತ ಬರ್ಕೋಬೋದು. ಆಮೇಲೆ 8 3s are 24. ಎಷ್ಟು ಝೀರೋಸ್ ಇದೆ, 1 0 2 0 2 0. ಸೊ 2400, 2400. ಆ್ಯಕ್ಚುಯಲ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಷ್ಟು ಬರುತ್ತೆ, ಅದು ನಾವು ಎಸ್ಟಿಮೇಷನ್ ಪ್ರಕಾರ ಮಾಡಿದ್ರೆ ಇಷ್ಟು ಬರುತ್ತೆ. ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಮಾಡೋಣ. 286 ಇಂಟು 32. 286 ಇಂಟು 32. ಈಗ 286ನ ಎಸ್ಟಿಮೇಟ್ ಮಾಡೋಣ. 200s ಪ್ಲೇಸ್ ಅಂತ ಹೇಳ್ತಾರೆ ಅವ್ರು. ನಿಮಗೆ ಕ್ವೆಶನಲ್ಲಿ ಕೊಡ್ತಾರೆ ಯಾವ ಪ್ಲೇಸ್ಗೆ ಅಂತ. 100s ಪ್ಲೇಸ್ ಅಂದರೆ ಇಲ್ಲಿ 286 ಅಂದರೆ ಏನೇನು ಬರುತ್ತೆ ಹೇಳಿ, ಒಂದು 200 ಬರುತ್ತೆ, ಇನ್ನೊಂದು 300 ಬರುತ್ತೆ. ನೀವು ಆ್ಯಕ್ಚುಲಿ ನಂಬರ್ ನೋಡ್ತಾನೂ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಹತ್ತಿರ ಅಂತ. ಇಲ್ಲ ಅಂದರೆ ನಾವು 100s ಪ್ಲೇಸ್ಗೆ ಎಸ್ಟಿಮೇಟ್ ಮಾಡಬೇಕು ಅಲ್ವಾ. ಪಕ್ಕದಲ್ಲಿರೋ 10s ಪ್ಲೇಸ್ ನಂಬರ್ನ ನೋಡಿ, 8 ಇದೆ, ಅದಕ್ಕೆ ನೆಕ್ಸ್ಟ್ ನಂಬರ್ ಅಂದರೆ 300 ಆಯಿತು ಇದು. ನೆಕ್ಸ್ಟು 32 ಏನೇನು ಬರುತ್ತೆ, ಈ ಕಡೆ 30 ಬರುತ್ತೆ, ಈ ಕಡೆ 40 ಬರುತ್ತೆ. ನೆಕ್ಸ್ಟ್ ನಂಬರ್ 2ನ ನೋಡಿ, ಏನು 2 ಅಲ್ವಾ, 5ಗಿಂತ ಚಿಕ್ಕದಲ್ವಾ, ಅದಕ್ಕೆ 30. ಸೊ ಇದೇನಾಯಿತು, 30 ಆಯಿತು. ಸೊ 300 ಇಂಟು 30 ಹೆಂಗೆ ಮಾಡ್ತೀರಾ, 3 ಇಂಟು ಇದನ್ನು 100 ಅಂತ ಬರ್ಕೊತೀರಾ, ಇದನ್ನು 3 ಇಂಟು 10 ಅಂತ ಬರ್ಕೊತೀರಾ. 3 3s are 9 ಆಯಿತು. ಆಮೇಲೆ ಎಷ್ಟು ಝೀರೋಸ್ ಇದೆ, 1 2 3, 1 2 3. ಎಸ್ಟಿಮೇಷನ್ ಪ್ರಕಾರ ಮಾಡಿದ್ರೆ 9000 ಆಯಿತು. ಸೊ ಇಲ್ಲೊಂದಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಇದನ್ನು ನೀವು ಎಸ್ಟಿಮೇಷನ್ ಯೂಸ್ ಮಾಡಿ. ನಾನು ಬೇಕಿದ್ದರೆ ಹೀಗೆ ನಿಮಗೆ ಬಾಯ್ ಲೆಕ್ಕದಲ್ಲಿ ಹೇಳ್ತೀನಿ. 44 ಎಸ್ಟಿಮೇಟ್ ಮಾಡಿದ್ರೆ 40, 39 ಎಸ್ಟಿಮೇಟ್ ಮಾಡಿದ್ರೆ 40, 40 ಇಂಟು 40 ಮಾಡಬೇಕು. 19 ಎಸ್ಟಿಮೇಟ್ ಮಾಡಿದ್ರೆ 20, 21ನ 20, 23 ಏನಾಯಿತು, 20 ಆಯಿತು. 28 30. ಅದೇ ರೀತಿ 86 ಏನಾಯಿತು, 90. 53 ಏನಾಯಿತು, 50. 77 ಏನಾಯಿತು, 80. 62 ಏನಾಯಿತು, 60. ಈ ರೀತಿ ನಾನು ಹೇಳ್ಕೊಟ್ಟಿದ್ದ ಮೆಥಡ್ ಪ್ರಕಾರನೇ ಮಾಡಿ, ನಿಮಗೆ ಈಸಿ ಆಗುತ್ತೆ. ಇದನ್ನು ಅಷ್ಟೇ. 308 ಎಸ್ಟಿಮೇಟ್ ಮಾಡಿದೆ 300, 17ನ 20, 240ನ 200, 42 40, 195 ಎಸ್ಟಿಮೇಟ್ ಮಾಡಿದ್ರೆ 200, 34 ಎಸ್ಟಿಮೇಟ್ ಮಾಡಿದ್ರೆ 30, 335 ಎಸ್ಟಿಮೇಟ್ ಮಾಡಿದ್ರೆ 300, 23 ಎಸ್ಟಿಮೇಟ್ ಮಾಡಿದ್ರೆ 20. ಯಾಕೆ ಹೇಳಿ, 335 3 ಚಿಕ್ಕದು, ಅದಕ್ಕೆ ಈ ಕಡೆ ಪಕ್ಕದ್ದು. ಇಲ್ಲೂ 3 ಚಿಕ್ಕದು, ಅದಕ್ಕೆ ಈ ಕಡೆ ಪಕ್ಕದ್ದು. 20 ಇಲ್ಲಿ 17 ಇದೆ, 20 ಯಾಕಾಯ್ತು ಹೇಳಿ, 7 ಅಂದರೆ ದೊಡ್ಡ ನಂಬರ್, ಅದಕ್ಕೆ 20. ಅಷ್ಟೇ, ಮಲ್ಟಿಪ್ಲಿಕೇಶನ್ ಚಾಪ್ಟ್ರು ನಾವು ಮುಗಿಸಿದ್ದೀವಿ. ಇದರಲ್ಲಿ ನಾನು ಹೇಳ್ದಂಗೆ ಫಸ್ಟ್ ಟೇಬಲ್ಸ್ ನಿಮ್ಗೆ ಬರಲೇಬೇಕು. 1 to 10 ಬಾಯ್ ಲೆಕ್ಕದಲ್ಲೇ ಬರಿಬೇಕು. ಅದಕ್ಕೆ ಬೆಳಿಗ್ಗೆ ಸಂಜೆ 2 ಸಲ ಪ್ರಾಕ್ಟೀಸ್ ಮಾಡಿ ಬರೀರಿ, ಬರುತ್ತೆ.